ಓಕೆ ಮಾಸ್ಟರ್ಸ್, ರೆಕಾರ್ಡಿಂಗ್ ಇಟ್ಟಿರ್ಲಿಲ್ಲ, ಮಿಸ್ ಆಯ್ತು, ಬಯೋ ವಿಷಯ ಎಲ್ಲ, ಇಟ್ಸ್ ಓಕೆ. ಸೊ ಹಾಗೆ ಏನೇ ಒಂದು ಮಾಡಿದಾಗ್ಲೂ ಹೊಸತನ ಅನ್ನೋದನ್ನ ನಾವು ಕಲಿತಾ ಇರ್ಬೇಕು. ಅಂದ್ರೆ ನೋಡೋದಾದ್ರೆ ಇವಾಗ ನಾನು ಹೇಳೋದೇನು, ಹೊಸತನ ಯಾವುದ್ರಲ್ಲಿ ಹೊಸತನ ಇರಬೇಕು? ಶ್ರೀಕೃಷ್ಣ ಹೇಳ್ದಂಗೆ ಯೋಗ ಮಾಡೋ ಕೆಲಸದಲ್ಲಿ ಕೌಶಲ್ಯ ಬೇಕು. ಯೋಗ ಕರ್ಮಸು ಕೌಶಲ್ಯಂ, ಅಂದ್ರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೌಶಲ್ಯ ಇದ್ದಾಗ ಅದನ್ನೇ ಯೋಗ ಅಂತ ಕರೀತಾರೆ. ಸೊ ಆ ಯೋಗ ಯಾವ ಕರ್ಮಗಳು ಅಂದ್ರೆ ಏನೇನು ಕರ್ಮಗಳು ಅಂತ ಡೌಟೇ ಬೇಡ. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೂನು ಕರ್ಮಗಳೇನೇನೆ. ಅಂದ್ರೆ ಯಾವ ತರದದು? ಮಾತಾಡೋದಿರ್ಬೋದು, ಹಾಡೋದಿರೋದು, ಬರೆಯೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಪಾತ್ರೆ ತೊಳೆಯೋದಿರಬಹುದು, ಅಥವಾ ನಾನು ಆಗ್ಲೇ ಹೇಳ್ದಾಗೆ ಬೈಯೋದನ್ನು ಸಹ ಒಂದು ಕಲೆ ಅಂತ ಹೇಳಿದೀನಿ. ಬೈವಾಗ್ಲೂ ಸಹ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡ್ಕೊಂಡು ಬೈರಿ, ವೆರೈಟಿ ಆಗಿರುತ್ತೆ ಅದು. ನಾನು ಆಮೇಲೆ ಅಡಿಗೆ, ಅದೇ ಬದನೆಕಾಯಿ ಆದ್ರೂ ಎಷ್ಟು ತರ ಮಾಡ್ಬೋದು ಒಂದು ಬದನೆಕಾಯಲ್ಲಿ. ಅದೇ ಎರಡು ಇಂಗ್ರೀಡಿಯೆಂಟ್ಸ್ ಆದ್ರೂ ಬೇರೆ ಬೇರೆ ತರ ಹೊಸದಾಗಿ ಮಾಡೋದನ್ನ ಕಲಿಬೇಕು. ಹೊಸತನವನ್ನ ಪ್ರತಿಯೊಂದ್ರಲ್ಲೂ ನಾವು ನೋಡ್ಬೇಕಾಗತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಹೊಸತನವನ್ನ ನಾವು ಕಾಣ್ಬೇಕು. ಅದೇ ಕೌಶಲ್ಯ, ಅದೇ ಯೋಗ ಅಂತ ಆಗುತ್ತಿಲ್ಲಿ. ಯಾವಾಗ ಬರುತ್ತಿದೆಲ್ಲ ಅಂದ್ರೆ ನಾನು ಹೇಳ್ದಂಗೆ ಫಸ್ಟ್ ಪ್ಲಾನಿಂಗ್, ಎಲ್ಲದಕ್ಕೂ ಪ್ಲಾನಿಂಗ್ ಬೇಕು. ಆಮೇಲೆ ಟೆನ್ಷನ್ ಬೇಡ, ಯಾವುದ್ರಲ್ಲೂ ಟೆನ್ಷನ್ ಬೇಡ, ಗಾಬರಿ ಬೇಡ, ಪ್ರಶಾಂತವಾಗಿ ಇರಬೇಕು ಮಾಸ್ಟರ್ಸ್. ಸೊ ಇಲ್ಲಿ ನಾವು ಮಾಡೋ ಕೆಲಸದಲ್ಲಿ ಗಾಬರಿ ಬೇಡ, ಫಸ್ಟ್ ಪ್ರಶಾಂತತೆ ಬೇಕು, ಆಮೇಲೆ ಇಂಟ್ರೆಸ್ಟ್ ಇರ್ಬೇಕು. ಮಾಡೋ ಕೆಲಸದಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ಬೇಕು. ಇಂಟ್ರೆಸ್ಟ್ ಇಲ್ಲ ಅಂತಂತಂದ್ರೆ ಅಲ್ಲಿ ಸಾಧ್ಯನೇ ಇಲ್ಲ, ಖಂಡಿತ ನಮ್ ಕೆಲಸ ಚೆನ್ನಾಗಾಕೋ ಸಾಧ್ಯ ಇಲ್ಲ. ಅಡಿಗೆ ನೋಡಿ, ಒಂದಿನ ನೀವು ಬೇಕಾಬಿಟ್ಟಿ ಮಾಡಿ ನೋಡಿ, ಅಥವಾ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಮಾಡಿ ನೋಡಿ, ಯಾವ್ದು ಚೆನ್ನಾಗಿರುತ್ತೆ ನೀವೇ ನೋಡಿ. ಅರ್ಜೆಂಟ್ ಆಗಿ ಮಾಡೋ ಟೇಸ್ಟಿ ಆಗಿರುತ್ತಾ, ನಾವ್ ಅದ್ರ ಕಡೆ ಗಮನ ಕೊಟ್ಟು ಮಾಡೋದು ಟೇಸ್ಟಿ ಆಗಿರುತ್ತಾ, ಅದು ನಾನು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗಾಗಿ ಗಾಬರಿ ಬೇಡ, ಟೆನ್ಷನ್ ಬೇಡ, ಪ್ರಶಾಂತವಾಗಿರ್ಬೇಕು, ನಮ್ಮ ಮನಸ್ಸು ಪ್ರಶಾಂತವಾಗಿರ್ಬೇಕು. ಆಮೇಲೆ ಇದನ್ನೆಲ್ಲ ಯಾರು ಹೇಳ್ಕೊಡಕ್ಕಾಗಲ್ಲ, ನಮಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮತ್ತೆ ಒಂದು ಡ್ರೈವಿಂಗ್ ಇರ್ಬೋದು, ನೀವು ಡ್ರೈವಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಡ್ರೈವಿಂಗ್ ಮೇಲೆ ಮನ್ಸು ಇಡದೆ ಬೇಕಾಬಿಟ್ಟಿ ಡ್ರೈವಿಂಗ್ ಮಾಡಿದ್ರೆ ಏನಾಗುತ್ತೆ, ಯಾವ ತರ ಇರುತ್ತೆ? ನಾವು ಸೇರೋ ಜಾಗಕ್ಕೆ ಸೇರ್ತೀವ, ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ, ಎಷ್ಟು ಅನಾಹುತಗಳಾಗುತ್ತೆ. ಹಾಗಾಗಿ ನಾವು ಮಾಡೋ ಕೆಲ್ಸ ಆ ಡ್ರೈವಿಂಗ್ ಚೆನ್ನಾಗಿ ತಿಳ್ಕೊಂಡ್ ಮಾಡಿದಾಗ ಅದ್ರಲ್ಲೂ ಸಹ ಹೊಸ ಹೊಸ ತರ ಮಾಡ್ಬೋದು. ಎಷ್ಟೋ ತರ ಮಾಡ್ತಾರೆ ಡ್ರೈವಿಂಗ್. ಟೂ ವೀಲರ್ಸ್ ನೋಡಿರ್ಬೋದು ನೀವು, ಎಷ್ಟೆಲ್ಲ ಟ್ರಿಕ್ಸ್ ಉಪಯೋಗ ಅದ್ರಲ್ಲೂ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾವು ಅದ್ರಲ್ಲಿ ಮೈಂಡ್ಫುಲ್ನೆಸ್ ಅಲ್ಲಿ ಇದ್ದು ಅದ್ರ ಜೊತೆಲಿ ನಾವಿದ್ದಾಗ ಎಷ್ಟು ತರ ವೆರೈಟೀಸ್ ಅನ್ನೋದನ್ನು ನಾವು ಚೆನ್ನಾಗಿ ಮಾಡ್ಕೊಳ್ತಾ ಹೋಗಬಹುದು. ಅವಾಗ ಬೇಜಾರ್ ಅನ್ನೋದು ಎಲ್ಲೂ ಇರಲ್ಲ. ರಂಗೋಲಿಗಳು ಅಷ್ಟೇ, ಅದೇ ರಂಗೋಲಿ ಆಗ್ತಾ ಇದ್ರೆ ಬೇಜಾರಾಗುತ್ತೆ. ಆ ಹಾಕೋ ರಂಗೋಲಿನ ಸ್ವಲ್ಪ ಚೇಂಜ್ ಮಾಡಿ, ಸ್ವಲ್ಪ ವೆರೈಟಿ ಆಗಿ ಮಾಡಿ. ನಿಮ್ಮಲ್ಲಿ ಸಾಕಷ್ಟು ಇನ್ನೋವೇಟಿವ್ ಐಡಿಯಾಸ್ ಖಂಡಿತ ಇರುತ್ತೆ ಮಾಸ್ಟರ್ಸ್. ಅದ್ ನಾವು ತಿಳ್ಕೋಬೇಕು. ಅದನ್ನ ನಮ್ಮಲ್ಲಿರೋ ಟ್ಯಾಲೆಂಟ್ ಆಚೆ ಬರ್ಬೇಕು ಅಂತಂದಾಗ ನಾವು ದಿನೇ ದಿನೇ ಪ್ರಯತ್ನ ಪಡ್ಬೇಕು. ಇವತ್ ನೋಡೋಣ, ಈ ಚುಕ್ಕಿ ಒಂದ್ ಸ್ವಲ್ಪ ಈ ಕಡೆ ಹಾಕೋಣ, ಈ ಲೈನ್ ಒಂದ್ ಸ್ವಲ್ಪ ಈ ಕಡೆ ಹಾಕೋಣ ಅಂತ ಅನ್ಕೊಂಡು ನಮಗೆ ನಾವೇ ಅನ್ಕೊಂಡಾಗ ಆ ಕ್ರಿಯೇಟಿವಿಟಿ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಎಲ್ಲರಲ್ಲೂ ಕ್ರಿಯೇಟಿವಿಟಿ ಇದೆ, ಯಾರು ಇಲ್ಲಿ ಪೆದ್ರಾಗಿ ಹುಟ್ಟಿಲ್ಲ, ದಡ್ರಾಗಿ ಯಾರು ಇಲ್ಲ. ನಮ್ಮನ್ನ ನಾವು ಕೆಂಡದ ಮೇಲೆ ಅಂತಾರಲ್ಲ, ಬೂದಿ ಮುಚ್ಚಿದ ಕೆಂಡ ಅಂತ, ಮೇಲೆ ನಾವು ಆ ಬೂದಿಲಿ ಮುಚ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನೀವು ನೋಡಿರ್ಬೋದು ಎಷ್ಟು ತರ ಹೂಗಳಿದೆ. ಯಾವ್ದಾದ್ರು ಒಂದು ಹೂ ಕೆಟ್ಟದಾಗಿದೆ ಅಂತ ಹೇಳೋಂತ ಹೂ ಯಾವ್ದಾದ್ರು ಸಿಗುತ್ತಾ ನಿಮ್ಗೆ? ಪ್ರತಿಯೊಂದು ಹೂವಿಗೂ ಅದರದೇ ಆಗಿರೋ ರೂಪ ಖಂಡಿತ ಇರುತ್ತೆ. ಕಂಪ್ಯಾರಿಸನ್ ಮಾಡಬಾರ್ದು. ಒಂದು ರೋಸನ್ ತಗೊಂಡೋಗಿ ಒಂದು ಚಿಕ್ಕ ತುಂಬೆ ಹೂಗೆ ಕಂಪೇರ್ ಮಾಡಿದ್ರೆ ಆಗುತ್ತಾ? ಕಂಪೇರ್ ಮಾಡಬಾರ್ದು. ತುಂಬೆ ಹೂಗೆ ಅದರದೇ ಆದ ಬ್ಯೂಟಿ ಅದಕ್ಕಿದೆ, ಗುಲಾಬಿ ಹೂಗೆ ಅದರದೇ ಆದ ಬ್ಯೂಟಿ ಅದಕ್ಕಿದೆ. ಹಾಗೆ ನಾವು ನೋಡೋ ನೋಟ ಅಷ್ಟೇ ಅದೆಲ್ಲ. ಅಯ್ಯೋ ಇದೇನಿಷ್ಟು ಚಿಕ್ಕ ಹೂವು, ಇದೇನಿಷ್ಟು ದೊಡ್ಡ ಹೂವು, ಅದು ಕೆಲವ್ರ ನೋಟ ಹಂಗ್ ಕಾಣುತ್ತೆ. ಕೆಲವ್ರಿಗೆ ಆ ಇರೋ ಬ್ಯೂಟಿ, ತುಂಬೆ ಹೂವಲ್ಲಿರೋ ಬ್ಯೂಟಿ ನೋಡೋರಿಗೆ ಗೊತ್ತು. ಆ ನೋಟ ಹೇಗಿರುತ್ತೋ ಅದ್ರ ಮೇಲೆ ಅದ್ರ ಬ್ಯೂಟಿ ಅದಕ್ಕೆ ಇದೆ ಅಂತ ಅನ್ನೋದು ನೋಡೋನ ಕಣ್ಣಲ್ಲಿ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಕೆಲಸದಲ್ಲಿ ಏನು ನೈಪುಣ್ಯತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಒಂದು ಟೇಬಲ್ ಕ್ಲೀನ್ ಮಾಡೋ ಕೆಲಸ ಇರ್ಬೋದು, ಅದು ತುಂಬಾ ಚಿಕ್ಕ ಕೆಲಸ ಇರ್ಬೋದು, ಆದ್ರೂ ಅದ್ರಲ್ಲೂ ಸಹ ಆ ನೈಪುಣ್ಯತೆ ಬೇಕು. ಒಂದು ಮನೆಯಲ್ಲಿ, ನಮ್ಮ ಮನೇಲಿ ಏನೋ ಅರೇಂಜ್ಮೆಂಟ್ಸ್ ಇರುತ್ತೆ, ಅದ್ರಲ್ಲೂ ಹೊಸತನ. ಒಂದಿನ ಈ ಕಡೆ ಇರ್ಬೋದು, ಒಂದಿನ ಆ ಕಡೆ ಇರ್ಬೋದು, ಅರೇಂಜ್ಮೆಂಟ್ ಸ್ವಲ್ಪ ಚೇಂಜ್ ಮಾಡ್ಬೋದು. ಅಯ್ಯೋ ಇದೇ ಬೇಜಾರಪ್ಪ, ಮನೆ ಚಿಕ್ಕದಾ ದೊಡ್ಡದಾ ಪ್ರಶ್ನೆ ಅಲ್ಲ, ಆ ಚಿಕ್ಕದನ್ನ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಇಟ್ಕೊಂಡಿರ್ತೀರಾ, ಎಷ್ಟು ಇನೋವೇಟಿವ್ ಆಗಿ ಇಟ್ಕೊಂತೀರಾ, ಅದು ಇಂಪಾರ್ಟೆಂಟು. ಅಥವಾ ಸೇಮ್ ಆ ಮನೆನ ನೋಡುವ ನೋಟ ನಾವು ಚೇಂಜ್ ಮಾಡ್ಕೊಂಡಾಗ ಆ ಮನೆನೇ ನಮ್ಗೆ ಅರಮನೆ ತರ ಕಾಣುತ್ತೆ. ಕೆಲವ್ರಿಗೆ ಎಷ್ಟು ದೊಡ್ಡ ಮನೆ ಇದ್ರೂ ಅಲ್ಲಿ ಪ್ರಶಾಂತತೆ ಇರಲ್ಲ, ನೆಮ್ಮದಿ ಇರಲ್ಲ. ಯಾಕೆ? ಅದು ಅಷ್ಟೇ, ನೋಡುವ ನೋಟ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನು, ನಮ್ಮ ಭಾವನೆಗಳು.
ಯಾವಾಗ ನಮ್ಮ ಭಾವನೆಗಳು ಚೆನ್ನಾಗಿರಲ್ವೋ ನಾವು ಮಾಡಿರೋ ಕೆಲಸ ಯಾವುದು ಸರಿ ಇರಲ್ಲ, ಜೊತೆಗೆ ನಾವು ನೋಡೋ ನೋಟನು ಯಾವಾಗ್ಲೂ ವಕ್ರವಾಗೇ ಇರುತ್ತೆ. ಹಾಗಾಗಿ ಭಾವನೆಗಳು ಚೆನ್ನಾಗಿದ್ದಾಗ ನಮ್ಮ ನೋಟ ಸಹ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸಿಚುವೇಶನ್ ನೀವು ನೋಡಿ, ಯಾವ್ದೋ ಒಂದು ಸೇಮ್ ಸಿಚುವೇಶನ್ ಎಲ್ಲರಿಗೂ ಬರುತ್ತೆ ಅನ್ಕೊಳ್ಳಿ. ಒಂದ್ 4-5 ಜನ ಇರ್ತಾರೆ, ಒಂದು ಗುಂಪಲ್ಲೇ ಇರ್ಬೋದು, ಒಂದ್ 4-5 ಜನ ಇರ್ತಾರೆ, ಅಲ್ಲೊಂದೇನೋ ನಡೆಯುತ್ತೆ, ಒಂದು ಸಿಚುವೇಶನ್ ಏನೋ ನಡೆಯುತ್ತೆ. ಆ ನಡೆದಿರೋದ್ರ ಬಗ್ಗೆ ಅಭಿಪ್ರಾಯಗಳು ಕೇಳಿದಾಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಕೆಲವ್ರಿಗೆ ಆ ಸಿಚುವೇಶನ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆ ಸಿಚುವೇಶನ್ ಬೇಜಾರಾಗುತ್ತೆ, ಕೆಲವ್ರಿಗೆ ಬೋರ್ ಆಗುತ್ತೆ, ಕೆಲವ್ರಿಗೆ ಸಂತೋಷ ಆಗುತ್ತೆ. ಈ ತರ ಕೆಲವ್ರಿಗೆ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡೋ ತರದ್ದು ಆಗಿರುತ್ತೆ ಆ ಸನ್ನಿವೇಶ. ಅಂದ್ರೆ ನಾವು ನೋಡೋ ನೋಟ, ಅದೆಲ್ಲ ನಮ್ಮ ಭಾವನೆಗಳು ಜೊತೆಗೆ ನೋಡೋ ನೋಟ. ಈಗ ನಾವು ದಿನ ಎದ್ದಾಗ ಒಂದು ಹೊಸ ದಿನ ಅಂತ ನಾವ್ ಅನ್ಕೊಂತೀವಿ. ಕೆಲವ್ರು ಏನ್ ಅನ್ಕೊಂತಾರೆ, ಅಯ್ಯೋ ಅದೇ ಹಗಲು ಅದೇ ರಾತ್ರಿ ಅಂತ ಬೈಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಹಾಗ ಖಂಡಿತ ಯಾರು ಬೈಕೋಬೇಡಿ. ಒಂದು ದಿನ ನಾವು ಮಲ್ಕೊಂಡು ಎದ್ವಿ ಅಂದ್ರೆ ಇದು ಹೊಸ ದಿನ. ಅದೇ ಸೂರ್ಯ ಇರ್ಬೋದು, ಅದೇ ಬೆಳಕಿರ್ಬೋದು, ಆದ್ರೆ ನಾವು ಆ ದಿನವನ್ನ ನೋಡೋ ರೀತಿ ಮೇಲೆ ಅದು ಹಳೆ ದಿನನ ಹೊಸ ದಿನ ಅನ್ನೋದು ನಮಗ್ ಗೊತ್ತಾಗುತ್ತೆ. ಹಳೆಯ ದಿನಗಳನ್ನೇ ನೆನೆಸ್ಕೊಳ್ತಾ ಇದ್ರೆ ಆ ನಿನ್ನೆ ತರನೇ ಇವತ್ತೇ ಬದುಕ್ಬೇಕು ಅನ್ಕೊಂಡ್ರೆ ಅದು ಖಂಡಿತ ತಪ್ಪು. 1000 ತಪ್ಪುಗಳಾಗಿರುತ್ತೆ, 1000 ಸಿಚುವೇಶನ್ಸ್ ನಡೆದೋಗಿರುತ್ತೆ. ಇವತ್ ಅದೇ ಬೇಕಾ ನಮಗ್? ಮತ್ತೆ ಖಂಡಿತ ಬೇಡ. ಇವತ್ತಿನ ದಿನನ ನಾವು ಬ್ಯೂಟಿಫುಲ್ ಆಗಿ ಮಾಡ್ಕೋಬಹುದು. ಇವತ್ತಿಗಿನ ನಾಳೆನ ನಾನು ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು. ಇವೆಲ್ಲ ಎಲ್ಲಿದೆ? ನಮ್ ಕೈಯಲ್ಲಿದೆ. ಖಂಡಿತ ಇದು ಅದೇ ಹಳೆ ದಿನ ಅಲ್ಲ. ಪ್ರತಿಯೊಂದು ದಿನಾನು ಹೊಸ ದಿನ. ಸೊ ಆ ಒಂದು ನೆನ್ನೆನೆ ಇವತ್ ಆಗ್ಬಾರ್ದು, ನಿನ್ನೆ ನಾನೇ ಇವತ್ತು ನಾನು ಆಗ್ಬಾರ್ದು. ನಿನ್ನೆ ನಾನು ಹಂಗಿದ್ದೆ ಅಂದ್ರೆ ಇವತ್ತು ನಾನು ಹಂಗೆ ಇರ್ಬೇಕು ಅಂತ ಖಂಡಿತ ಎಲ್ಲೂ ಇಲ್ಲ. ನಿನ್ನೆಗಿನ ನಾನು ಇವತ್ತು ಸ್ವಲ್ಪ ಇಂಪ್ರೂವ್ ಆಗ್ತೀನಿ, ಆಗ್ಲೇಬೇಕು. ನಿನ್ನೆಗಿನ ಇವತ್ತು ನನ್ನಲ್ಲಿ ಹೊಸತನ ಬೇಕೇ ಬೇಕು. ಆ ಹೊಸತನನ ನಾವು ಅಳವಡಿಸ್ಕೋಬೇಕು. ಇವತ್ತಿಗಿನ ನಾಳೆ ಇನ್ನೂ ಇಂಪ್ರೂವ್ಮೆಂಟ್ ಬೇಕು, ಇನ್ನ ಹೊಸತನನ ಅಳವಡಿಸ್ಕೋಬೇಕು. ಇಲ್ಲಪ್ಪ ನಾನು ಅಜ್ಜ ಹಾಕಿದ ಆಲದ ಮರಕ್ಕೆ ನೇತಾಡ್ಕೊಂಡಿರ್ತೀನಿ ಅಂದ್ರೆ ನಾವ್ ಅಲ್ಲೇ ಇರ್ತೀವಿ, ಮುಂದುವರಿಯಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಎಷ್ಟು ಜನದ ಮನೇಲಿ ಇದು ಆಗಿದೆ, ಈ ತಪ್ಪು. ಜನರೇಷನ್ ಟು ಜನರೇಷನ್ ಗ್ಯಾಪ್ ನಾವು ಆ ಒಂದು ಏನಂತಾರೆ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗೋದನ್ನ ಕಲೀಲೇಬೇಕು ಮಾಸ್ಟರ್ಸ್. ಅಯ್ಯೋ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ, ನಾನು ಹಿಂಗೆ ಇರ್ತೀನಿ ಅಂದ್ರೆ ಖಂಡಿತ ಅದಾಗಲ್ಲ. ಅದೇ ನಮಗ್ ನೆಕ್ಸ್ಟ್ ದುಃಖಕ್ಕೆ ಕಾರಣ ಆಗುತ್ತೆ. ಸೊ ಕಾಲಕ್ಕೆ ತಕ್ಕಂಗೆ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಎಷ್ಟೆಲ್ಲ ಮಾಡರ್ನೈಸ್ಡ್ ಆಗ್ತಾ ಇದೆ. ಯಾವ್ದು ಒಳ್ಳೆತನದಲ್ಲಿ ಮುಂದುವರಿಯೋದು ಖಂಡಿತ ತಪ್ಪಿಲ್ಲ. ಮೊಬೈಲ್ ನೋಡೋದ್ ತಪ್ಪಲ್ಲ, ಒಳ್ಳೆತನಕ್ಕೆ ಉಪಯೋಗಿಸ್ಕೊಂಡ್ರೆ ತಪ್ಪಲ್ಲ. ಆಚೆ ಹೋಗೋದು ಖಂಡಿತ ತಪ್ಪಲ್ಲ. ನಾವ್ ಎಲ್ಲಿ ಹೋಗ್ತಾ ಇದೀವಿ, ಯಾವ್ದಕ್ಕೋಸ್ಕರ ಹೋಗ್ತಾ ಇದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆತರ ಪ್ರತಿಯೊಂದ್ರಲ್ಲೂ ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡು ಹೊಸತನ ಏನಿದೆ ಕಲಿಯೋಣ. ಯಾಕೆ ತಪ್ಪು ಖಂಡಿತ ಅಲ್ಲ. ಹೊಸತನ ಇರೋದು ಕಲಿಬೇಕು, ಎಂಜಾಯ್ ಮಾಡ್ಬೇಕು ಜೀವನದಲ್ಲಿ ಎಲ್ಲವನ್ನು. ಯಾಕೆ ನಾವ್ ಯಾವಾಗ್ಲೂ ಎಲ್ಲಾರ್ನು ಡಿಪೆಂಡ್ ಆಗಿ ಕುತ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವೇ ಆ ಹೊಸತನವನ್ನ ಕಲಿಯೋಣ, ನಾವೇ ಚೇಂಜ್ ಆಗೋಣ. ನಮಗೂ ಲೈಫಲ್ಲಿ ಒಂಥರ ಕಲರ್ಫುಲ್ ಅನ್ಸುತ್ತೆ. ಇಲ್ಲ ಹಂಗೆ ಇರ್ಬೇಕು ಅಂದ್ರೆ ಯಾರಿಗಾರು ಬೇಜಾರಾಗೋಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಂಡು ಇವೆಲ್ಲವನ್ನು, ಈ ಜೀವನ ಸತ್ಯಗಳು ಏನಾದ್ರು ಇದೆಯಲ್ಲ, ಇದೆಲ್ಲ ಅಷ್ಟೇ ನಾವು ತಿಳ್ಕೊಂಡ್ರೆ ಮೋಕ್ಷ. ಇದೆಲ್ಲಾನು ಏನೇ ಆಗ್ಲಿ ತಿಳಿದ್ರೆ ಮೋಕ್ಷ, ತಿಳ್ಕೊಳ್ದಿದ್ರೆ ಏನಾಗುತ್ತೆ? ಬಂಧ ಅಂತ ಅನ್ಸುತ್ತೆ ಇದೆಲ್ಲಾನು. ಫ್ಯಾಮಿಲಿನೂ ಅಷ್ಟೇ ಅಲ್ವಾ? ಏನು ಫ್ಯಾಮಿಲಿ ಇರ್ಬೋದು, ಆಧ್ಯಾತ್ಮಿಕ ಜೀವನ ಇರ್ಬೋದು, ಪ್ರಾಪಂಚಿಕ ಜೀವನ ಇರ್ಬೋದು, ನಾವ್ ಅದನ್ನ ತಿಳ್ಕೊಂಡಾಗ ಅದು ಮೋಕ್ಷ. ಯಾವಾಗ ತಿಳ್ಕೊಳಲ್ವೋ ನಾವು, ಅದೇ ಬಂಧ. ತೆಲುಗಲ್ಲಿ ಒಂದು ಹಾಡುನು ಇದೆ, తెలిసితే మోక్షము తెలియకపోతే బంధము ಅಂತಂದ್ಬಿಟ್ಟು, తెలియకుంటే బంధము, తెలిసితే ಮೋಕ್ಷము తెలియకుంటే ಬಂಧಮು ಅಂತ ಹಾಡು ಇದೆ ಅದು. ಸೊ ಹಾಗಾಗಿ ಪ್ರತಿಯೊಂದು ವಿಷಯವನ್ನ ನಾವು ತಿಳ್ಕೋಬೇಕು. ತಿಳ್ಕೊಂಡು ಮಾಡ್ಕೊಂಡಾಗ ಏನ್ ತಿಳ್ಕೊಂಡ್ರೆ ನಾವು ತಿಳ್ಕೊಂತೀವಲ್ಲ ಅದು ಜ್ಞಾನ ಆಗುತ್ತೆ. ತಿಳ್ಕೊಳ್ದೆ ಮಾಡಿದ್ರೆ ಏನಾಗುತ್ತೆ? ಅಜ್ಞಾನ ಆಗೋಗುತ್ತೆ ಮಾಸ್ಟರ್ಸ್. ತಿಳ್ಕೊಂಡ್ರೆ ಆನಂದ ಸಿಗುತ್ತೆ, ತಿಳ್ಕೊಳ್ದೆ ಇದ್ರೆ ದುಃಖ ಸಿಗತ್ತೆ. ಯಾರೇ ಆಗ್ಲಿ ನಾವು ಜೀವನದಲ್ಲಿ ಎಷ್ಟು ತಿಳ್ಕೊತೀವೋ ಅಷ್ಟು ನಮ್ಮ ಜೀವನ ಆನಂದಮಯವಾಗಿರುತ್ತೆ. ನಾವ್ ಏನು ತಿಳ್ಕೊಳಲ್ಲ ಅಂದ್ರೆ ಇಡೀ ನಮ್ಮ ಜೀವನ ದುಃಖಮಯವಾಗುತ್ತೆ. ಆ ಏನು ತಿಳ್ಕೋಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಸೊ ಯಾವಾಗ ಹೊಸತನ ಇರುತ್ತೆ ನಮ್ಮಲ್ಲಿ, ಒಂದೊಂದು ದಿನಾನು ಹೊಸತನ. ನಿನ್ನೆ 1000 ನಡೆದಿರ್ಬೋದು ನಮ್ ಜೀವನದಲ್ಲಿ, ಅದಲ್ಲೇ ಬಿಟ್ಬಿಡ್ಬೇಕು, ಅದ್ನ ಹೇಳ್ಕೊಂಡ್ ಬರಬಾರ್ದು ಇವತ್ತಿಗೆ. ಆವಾಗ ಇವತ್ತು ನಮಗೆ ದಿನ ಬ್ಯೂಟಿಫುಲ್ ಆಗಿರುತ್ತೆ. ಇವತ್ತು ದುಃಖನೇ ಇರಲ್ಲ. ನಿನ್ನೆ ಬಿಟ್ಬಿಟ್ರೆ ಇವತ್ತು ಯಾಕೆ ದುಃಖ ಬರುತ್ತೆ? ಹೊಸ ಜೀವನ ಶುರು ಮಾಡುವಾಗ ದುಃಖ ಯಾಕಿರುತ್ತೆ? ಹಾಗಾಗಿ ಒಂದೊಂದು ದಿನಾನು ಹೊಸದಾಗಿ ಶುರು ಮಾಡ್ತಾ, ದುಃಖ ಅನ್ನೋದೇ ಬೇಡ. ಹೊಸತನ ಇದ್ದಾಗ ದುಃಖ ಅನ್ನೋದು ಖಂಡಿತ
ಇರಲ್ಲ. ನೋಡೋ ನೋಟದಿಂದಾನೇ ಆ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಏನು ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಾರೆ, ಏನಾದ್ರು ಒಂದು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಆ ಪರಿಸ್ಥಿತಿಗಳನ್ನ ಯೋಗಿ ತರ ನೋಡ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಯೋಗಿ ಎಲ್ಲ ಹೊಸತನದಲ್ಲೇ ನೋಡ್ತಾರಂತೆ, ಹೊಸದಾಗಿ ನೋಡ್ತಾರಂತೆ. ಅದೇ ಒಬ್ಬ ರೋಗಿ ನೋಡೋ ನೋಟ ಹೇಗಿರುತ್ತೆ, ನಾನು ಆಗ್ಲೆಲ್ಲ ಹೇಳಿದ್ನಲ್ಲ ಎಕ್ಸಾಂಪಲ್, ಆ ತರ ಎಕ್ಸಾಂಪಲ್ಸ್. ಅದೇ ದಿನ ಅದೇ ಮುಖಗಳು ಅದೇ ಕೆಲಸಗಳು ಅಂತ ಅದೇ ಸ್ಥಿತಿಗಳು ಅಂತ ಬೈಕೊಂಡು ನೋಡೋನು ರೋಗಿ, ರೋಗಿ ತರ ನೋಟ. ಅದೇ ಒಬ್ಬ ಯೋಗಿ ತರ ನೋಡಿದ್ರೆ ಎಲ್ಲ ಸುಂದರವಾಗಿ ಕಾಣುತ್ತೆ, ಹೊಸದಾಗಿ ಹೊಸದಾಗಿ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ನಾವೆಲ್ಲ ಏನಾಗ್ಬೇಕು, ಯೋಗಿಗಳು ಆಗ್ಬೇಕು. ಬರೀ ನೋಡೋ ನೋಟದಲ್ಲಷ್ಟೇ ಅಲ್ಲ, ನಮ್ಮ ಭಾವನೆಗಳನ್ನ ಸಹ ಬದಲಾಯಿಸ್ಕೋಬೇಕಾಗುತ್ತೆ. ಒಂದೇ ಒಂದು ಚಿಕ್ಕದು ಏನು, ಪ್ರಾಪಂಚಿಕ ಜೀವನದಲ್ಲಿ ನಾವಿದ್ದೀವಿ, ಆ ಪ್ರಾಪಂಚಿಕ ಜೀವನವನ್ನೇ ನಾವು ಒಂದು ಯೋಗಿ ತರ ನೋಡಿದಾಗ ಆ ಪ್ರಾಪಂಚಿಕ ಜೀವನ ಸಹ ನಮಗೇನಾಗುತ್ತೆ, ಆಧ್ಯಾತ್ಮಿಕ ಜೀವನ ತರ ಕಾಣುತ್ತೆ. ಆಧ್ಯಾತ್ಮಿಕತೆ ಅಂದ್ರೆ ಅಷ್ಟು ಒಂಥರ ಏನಂತಾರೆ ಕೆಲವರು, ಆಧ್ಯಾತ್ಮಿಕತೆ ಅಂದ್ರೆ ಅಯ್ಯೋ ನನಗೆ ಯಾಕಪ್ಪ ಇದೆಲ್ಲ, ಯಾರೋ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸೋರಿಗೆ ಬೇಕು, ಅಥವಾ ಎಲ್ಲ ಬಿಟ್ಟವ್ರಿಗೆ ಬೇಕಿದಷ್ಟೇ, ನನಗೇನಕ್ ಬೇಕು ಈ ಜೀವನ ಅಂತ ಎಷ್ಟೋ ಜನ ತಪ್ಪಾಗಿ ಅನ್ಕೊಂತಿರ್ತಾರೆ. ಆದ್ರೆ ಆಧ್ಯಾತ್ಮಿಕತೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಅಂತ ಎಷ್ಟೋ ಜನಕ್ಕಿನ್ನ ಗೊತ್ತಿಲ್ಲ. ನಮಗ್ ಬೇಕಾಗಿರೋ ಮನಃಶಾಂತಿ, ನೆಮ್ಮದಿ, ಆ ಪ್ರಶಾಂತತೆ, ಅಥವಾ ನಮಗ್ ಬೇಕಾಗಿರೋ ಆ ಸಾಧನೆ ಮಾಡಕ್ಕೆ ಏನೇನ್ ಬೇಕು ಅವೆಲ್ಲ ತಿಳ್ಕೊಳ್ಳೋದು ನಮಗೆ ಆಧ್ಯಾತ್ಮಿಕತೆ ತಿಳ್ಕೊಂಡಾಗ ಮಾತ್ರ. ಹಾಗಾಗಿ ಪ್ರಾಪಂಚಿಕ ಜೀವನವನ್ನ ನೋಡುವ ನೋಟ ಬದಲಾಯಿಸ್ಕೊಂಡ್ರೆ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಂದಷ್ಟೇನೆ ಈಕ್ವಲ್. ಅದು ಅಂದ್ರೆ ಬಂದ ಯೋಗಿ ತರ, ಒಂದು ಯೋಗಿ ಪ್ರಾಪಂಚಿಕ ಜೀವನ ಹೇಗೆ ನೋಡ್ತಾನೋ ಅದನ್ನ ನೋಡ್ಬಿಟ್ರೆ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಂದಂತೆನೆ ಲೆಕ್ಕ. ಸೊ ಹಾಗಾಗಿ ನೋಡೋ ನೋಟ, ಭಾವನೆ, ಇವೆರಡನ್ನ ನಾವು ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಅಷ್ಟೇ, ನಾವು ಒಂದು ದುಃಖ ಬರ್ತಿದೆ ಅಂತಂದ್ರೆ ಯಾಕೆ ಆ ದುಃಖ ಬರ್ತಿದೆ, ನಮ್ಮ ನೋಟ ಸರಿ ಇಲ್ಲ, ನಮ್ಮ ಆಲೋಚನೆಗಳು ಸರಿ ಇಲ್ಲ, ನಮ್ಮ ಭಾವನೆಗಳು ಸರಿ ಇಲ್ಲ. ಈ ಮೂರೇ ಅಷ್ಟೇ, ನೋಟ, ಆಲೋಚನೆ, ಭಾವನೆ, ಈ ಮೂರೇ ಎಲ್ಲದಕ್ಕೂ ಕಾರಣ ಅಷ್ಟೇ ಮಾಸ್ಟರ್ಸ್. ಸೊ ಹಾಗಾಗಿ ಇವಿಷ್ಟುನ ನಾವು ಕಲ್ತ್ಕೊಂಡ್ಬಿಟ್ರೆ ಅದೇ ಆಧ್ಯಾತ್ಮಿಕತೆ. ಎಲ್ಲರನ್ನ ನಾವು ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ನಾವು ಫಸ್ಟ್ ಜೀವನದಲ್ಲಿ ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಆಮೇಲೆ ಎಲ್ರೂ ಬದ್ಲಾಗ್ಬೇಕು ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ಅವ್ರು ಬದ್ಲಾಗಲ್ಲ, ಖಂಡಿತ ನಾವೆಲ್ಲರನ್ನು ಬದಲಾಯಿಸಕ್ ಆಗಲ್ಲ. ನಾವೇ ನೋಡೋ ನೋಟ ಚೇಂಜ್ ಮಾಡ್ಕೊಂಡು ನಾವು ಬದಲಾಯಿಸ್ಕೋಬೇಕು. ನಮ್ಮಲ್ಲಿ ನಾವು ಆ ಬದಲಾವಣೆಗಳನ್ನ ತಂದ್ಕೊಂಡಾಗ ಏನನ್ಸುತ್ತೆ, ಎಲ್ರೂ ಚೇಂಜ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಎಷ್ಟೋ ಜನ ಧ್ಯಾನಕ್ಕೆ ಬಂದ್ಮೇಲೆ ಹೇಳಿದ್ದಾರೆ, ಈಗ ನನಗೆ ಯಾರಿಂದಾನು ಪ್ರಾಬ್ಲಮ್ ಇಲ್ಲ, ಮನೇಲಿ ಎಲ್ರೂ ಚೆನ್ನಾಗ್ ಅನ್ನಿಸ್ತಾ ಇದ್ದಾರೆ ಈಗ ಅಂತ. ಯಾಕೆ, ಅವ್ರು ಹಂಗೆ ಇರ್ತಾರೆ, ನಾವು ನೋಡೋ ನೋಟ ಚೇಂಜ್ ಆಗಿರತ್ತೆ ಅಷ್ಟೇ ಮಾಸ್ಟರ್ಸ್. ಸೊ ಈ ರಿಯಾಲಿಟಿ ಎಲ್ಲರಿಗೂ ನಮ್ಗೆ ಈಗಾಗ್ಲೇ ಗೊತ್ತಿದೆ, ತಿಳ್ಕೊಂಡಿದೀವಿ. ಇನ್ಯಾರು ಹೊಸಬ್ರಿದ್ರೆ ಖಂಡಿತ, ಅಥವಾ ಇನ್ನೂ ಅಲ್ಪ ಸ್ವಲ್ಪ ಡೌಟ್ಸ್ ಇದ್ರೆ ಇದನ್ನ ನೀವು ಅಳವಡಿಸ್ಕೊಳ್ಳಿ. ನಾವು ನೋಡೋ ನೋಟನ್ನ ಚೇಂಜ್ ಮಾಡ್ಕೊಳ್ಳಿ. ನನ್ನಲ್ಲಿರೋದನ್ನು ಅದೇ ಬ್ರಹ್ಮ, ಫಸ್ಟ್ ನಾವ್ ಅದ್ ತಿಳ್ಕೊಬೇಕು, ನನ್ನಲ್ಲಿರೋ ಆತ್ಮನೂ ಅದೇ, ಅವನಲ್ಲಿರೋ ಆತ್ಮನೂ ಒಂದೇ, ನಾನು ಆತ್ಮಸ್ವರೂಪಿ ಅಷ್ಟೇ. ಯಾಕೆ ಬೇಕು ಈ ದ್ವೇಷ, ಈ ನೋವು, ಈ ದುಃಖ? ಆತ್ಮಕ್ ಬೇಕಾ? ಖಂಡಿತ ಬೇಡ. ಅದೆಲ್ಲ ಇರೋದೆಲ್ಲಿ, ನನ್ನ ದೇಹಕ್ಕೆ ಮನಸ್ಸಿಗೆ ನಾವು ಮಾಡ್ಕೊತಾ ಇದೀವಿ ಅಷ್ಟೇ. ಈ ಸತ್ಯ ತಿಳ್ಕೊಂಡು ಎವ್ರಿ ಮೊಮೆಂಟ್ ನಾನು ಆತ್ಮ, ನನಗೆ ಯಾಕೆ ದುಃಖ, ಭಯ ಯಾಕೆ, ನನಗೆ ಯಾವುದೂ ಇಲ್ಲ, ಇದನ್ನ ನಾವು ಅನ್ಕೊಂಡು ಎವ್ರಿ ಮೊಮೆಂಟ್ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಇದ್ದಾಗ ಯಾವುದು ಕಷ್ಟ ಆಗಲ್ಲ, ದುಃಖ ಆಗಲ್ಲ. ಮನೆಯವ್ರು ಯಾರೇ ನಮಗೇನೇ ಅಂದ್ರೂ ಏನು ಅನ್ಸಲ್ಲ. ನಮ್ ನೋಟ ಹೇಗಿರ್ಬೇಕು, ಅವನ ಸ್ಥಿತಿ ಅಷ್ಟೇ ಇರೋದು ಇನ್ನಾನು, ಅವನ ಆತ್ಮಸ್ಥಿತಿ ಇನ್ನ ಅಷ್ಟೇ ಇದೆ. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಬಿಟ್ಟು ಬಿಡ್ಬೇಕು ಅಷ್ಟೇ. ವಾದ ವಿವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಬದಲಾಗ್ಬೇಕು ಅನ್ನೋ ನಮಗ್ ಆಸೆ ಇರುತ್ತೆ, ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ, ಆದ್ರೆ ಅದ್ ನಮ್ ಕೈಯಲ್ಲಿ ಇಲ್ಲ. ಹೇಳೋದ್ ಹೇಳ್ಬೇಕು, ಬಿಟ್ಟು ಬಿಡ್ಬೇಕು ಅಷ್ಟೇನೆ. ಸೊ ಹಾಗಾಗಿ ಮಾಸ್ಟರ್, ಇದಕ್ಕೆ ಇನ್ನ ಒಂದು ಚಿಕ್ಕ ಸ್ಟೋರಿ ಒಂದು ಹೇಳ್ಬಿಟ್ಟು, ಇದು ಪತ್ರಿಜಿಯವರೇ ಒಂದ್ಸಲಿ ಹೇಳಿದ್ರಿ, ಸ್ಟೋರಿ ಕೇಳಿದ್ದೆ ನಾನು. ಸೊ ಅದೊಂದು ಸ್ಟೋರಿ ಹೇಳ್ತಾ ಇದನ್ನ ಮುಗಿಸ್ತೀನಿ ಇವತ್ತು. ಸೊ ಏನು ಅಂತಂದ್ರೆ, ಒಬ್ಬ ತೆಲುಗು ಕವಿ, ನೀವೆಲ್ಲ ಕೇಳಿರಬಹುದು, ಭಾರವಿ ಅಂತ ಒಬ್ಬ ತೆಲುಗು ಕವಿ ಇರ್ತಾರೆ. ಆ ಕವಿಗಳು ತುಂಬಾ ಚೆನ್ನಾಗಿ, ಅಂದ್ರೆ ತುಂಬಾನೇ ಅವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಎಲ್ಲ ವಿದ್ಯೆಗಳನ್ನ ಕಲ್ತಿರ್ತಾರೆ, ಎಲ್ಲಾ ಬರ್ತಾ ಇರುತ್ತೆ ಅವ್ರಿಗೆ. ಆದ್ರೂ ಅವ್ರ ತಂದೆ ಒಂದೇ ಒಂದು ದಿನ ಅವ್ರನ್ನ ಆಕ್ಸೆಪ್ಟ್ ಮಾಡಿರಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಎಷ್ಟು ಏನೇ ಹೇಳಿದ್ರು ಒಪ್ತಾ ಇರಲ್ಲ. ಇನ್ನು ನಿನಗೇನು ಬರಲ್ಲ, ನೀನೇನು ತಿಳ್ಕೊಂಡಿಲ್ಲ, ಈ ತರ ಬೈತಾನೆ ಇರ್ತಾರೆ. ಆದ್ರೆ ಇವ್ರಿಗೆ ಏನಾಗುತ್ತೆ, ಮಗಂಗೆ ತುಂಬಾ ಬೇಜಾರಾಗುತ್ತೆ. ನಾನು ಇಷ್ಟು ಚೆನ್ನಾಗಿ ಹೇಳ್ತೀನಲ್ಲ, ಯಾಕೆ ನನ್ನ ಅಪ್ಪಂಗೆ ನನ್ ಮೇಲೆ ತೃಪ್ತಿ ಇಲ್ಲ, ಯಾಕೆ ಈ ತರ ಅಂತಂದ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಅವ್ರಿಗೆ. ಊರವ್ರೆಲ್ಲಾರೂನು ಹೊಗಳ್ತಾ ಇರ್ತಾರೆ, ಊರವ್ರೆಲ್ಲಾನು ಮೆಚ್ಕೊಂತಾ ಇರ್ತಾರೆ. ಅರೆ ಅಪ್ಪ ಮಾತ್ರ ಯಾಕೆ ಇಷ್ಟು ಬೈತಾರಲ್ಲ ನಂಗೆ ಅಂತ ತುಂಬಾ ಬೇಜಾರಾಗಿ ಹೋಗುತ್ತೆ ಅವ್ರಿಗೆ. ಒಂದಿನ ಏನ್ ಮಾಡ್ತಾರೆ, ಅವ್ರ ಬೈಗುಳ ತಡ್ಕೊಳಕ್ಕಾಗ್ದೆ ಏನ್ ಮಾಡ್ಬಿಡ್ತಾರೆ,
ಈ ಅಪ್ಪನ ಏನಾರು ಮಾಡ್ಬಿಟ್ಟು ನಾನು ಸಾಯಿಸ್ಬಿಡ್ಬೇಕು ಇವ್ರನ್ನ, ನನ್ನ ಕೈಲಿ ಆಗ್ತಿಲ್ಲ ತಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಬಂಡೆಕಲ್ ತಗೊಂಡೋಗಿ ಇಟ್ಕೊಂಡು ಮೇಲ್ಗಡೆ ಅಟ್ಟದ ಮೇಲೆ ಕುತ್ಕೊಂಡಿರ್ತಾರೆ. ಅವ್ರು ಇಲ್ಲಿ ಬರ್ತಾರೆ, ಅವ್ರ ಮೇಲೆ ಎತ್ತಾಕ್ಬೇಡ ಅದನ್ನ ಅಂತ, ಅಷ್ಟು ಸಿಟ್ಟು ಬಂದಿರುತ್ತೆ ಅವರಿಗೆ. ಸೊ ಹಂಗ್ ತಗೊಂಡೋಗ್ಬಿಟ್ಟು ಒಂದು ಕಲ್ಲನ್ನ ಮೇಲ್ ಇಟ್ಕೊಂಡು ಕೂತಿರ್ತಾರೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಅಪ್ಪ ಅಮ್ಮ ಆಚೆ ಹೋಗಿರೋರು ಒಳಗ್ ಬರ್ತಾರೆ. ಇನ್ನೇನು ಅವ್ರು ಹಾಕಬೇಕು ಅಷ್ಟೊತ್ತಿಗೆ ತಾಯಿ ಮಾತಾಡೋದ್ ಕೇಳುತ್ತೆ. ತಾಯಿ ಅಂತ ಕೇಳ್ತಾಳೆ ಗಂಡನ್ನ, ಯಾಕ್ರಿ ನೀವು ಮಗನ್ ಅಷ್ಟು ಬೈತಾ ಇರ್ತೀರಾ, ಅಷ್ಟು ಚೆನ್ನಾಗ್ ಅವ್ನು ಹೇಳ್ತಾನೆ, ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡುವಾಗ ಯಾಕೆ ನೀವ್ ಇನ್ನ ಬೈತಾನೆ ಇರ್ತೀರಲ್ಲ ಅವ್ರನ್ನ ಅಂತ ಕೇಳಿದಾಗ ಅವನು ಒಂದೇ ಮಾತು ಹೇಳ್ತಾನೆ, ಅವರಪ್ಪ ನನಗ್ ಯಾವ ದ್ವೇಷನೂ ಇಲ್ಲ ಅವ್ರ ಮೇಲೆ, ಅವನು ಒಳ್ಳೇದಕ್ಕೋಸ್ಕರನೇ ನಾನು ಬೈತಾ ಇರೋದಷ್ಟೇನೆ. ನನಗ್ ಗೊತ್ತು ಅವನು ಎಷ್ಟು ಕಲ್ತಿದ್ದಾನೆ ಅಂತ ಗೊತ್ತು, ಅವನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ನನಗ್ ಗೊತ್ತು. ಅವನು ಅಸಮಾನ ಅಂದ್ರೆ ತುಂಬಾನೇ ಬೇರೆಯವ್ರಿಗೆ ನಾನು ತುಂಬಾ ಚೆನ್ನಾಗಿ ತಿಳಿದಿದ್ದಾನೆ, ಕಲ್ತಿದ್ದಾನೆ, ಎಲ್ಲಾ ಮಾಡ್ತಾನೆ. ಆದ್ರೆ ನಾನು ಅವನನ್ನ ಹೊಗಳು ಬಿಟ್ರೆ ಎಲ್ಲ ಅವನಿಗೆ ಅಹಂಕಾರ ಬಂದ್ಬಿಡತ್ತೋ, ಆ ಜಂಬ ಬಂದ್ಬಿಡತ್ತೆ. ಆವಾಗ ಅವರು ಕಲಿಯೋದು ಸಾಧನೆಗೆ ನಿಲ್ಲಿಸ್ಬಿಡ್ತಾರೆ. ಆ ಅಹಂಕಾರ ಜಂಬ ಬರಬಾರ್ದು ಅಂತ ಅಷ್ಟೇ ನಾನು ಬೈಯೋದು. ಇಲ್ಲಾಂದ್ರೆ ನನ್ನ ಮಗ ಅಂದ್ರೆ ನನಗೆ ತುಂಬಾ ಅಭಿಮಾನ ಇದೆ, ಅವನಂದ್ರೆ ನಂಗೆ ತುಂಬಾ ಖುಷಿ ಇದೆ, ಅವನ ಪರ್ಫಾರ್ಮೆನ್ಸ್ ಮೇಲೆ ನನಗೆ ತುಂಬಾನೇ ತೃಪ್ತಿ ಇದೆ ಅಂತ ಹೇಳ್ತಾನೆ. ಅದು ಕೇಳ್ಬಿಟ್ಟು ಅವನಿಗೆ ತುಂಬಾ ದುಃಖ ಬಂದ್ಬಿಡ್ತಾ, ಅಯ್ಯೋ ಎಂತ ಕೆಲ್ಸ ಮಾಡಕ್ ಹೊರಟಿದ್ದೆ ನಾನು, ತಿಳ್ಕೊಳ್ಳೇ ಇಲ್ವಲ್ಲ ಅಪ್ಪನ ಅಂತಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಅವಾಗ ಇಳಿದು ಬಂದ್ಬಿಟ್ಟು ಕಾಲಿಗೆ ಬಿದ್ದು ಬಿಡ್ತಾನೆ, ಅವ್ರ ಅಪ್ಪನ ಕಾಲಿಗೆ ಬಿದ್ದು ಬಿಡ್ತಾನೆ. ಗೊತ್ತೇ ಇರ್ಲಿಲ್ಲ ನಂಗೆ, ನೀವು ಇಷ್ಟು ನನ್ ಮೇಲೆ ಅಭಿಮಾನ ಇಟ್ಕೊಂಡಿರೋದು, ನಾನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ನಿಮ್ಮನ್ ಕೊಲ್ಲಕ್ ಹೋಗ್ಬಿಟ್ಟಿದ್ದೆ ನಾನು, ಈ ಕಲ್ಲಿಟ್ಕೊಂಡ್ ಮೇಲ್ ಕೂತಿದ್ದೆ ನಿಮ್ ತಲೆ ಮೇಲೆ ಹೆತ್ತಾಕ್ಬೇಡ ಅಂತಂದ್ಬಿಟ್ಟು ಕೊಲ್ಲಕ್ ಹೋಗ್ಬಿಡ್ತಾ ಇದ್ದೆ ಅಂತ, ನನ್ನನ್ನ ಕ್ಷಮಿಸಿ ಅಂತಂದ್ಬಿಟ್ಟು ತುಂಬಾ ಪಶ್ಚಾತ್ತಾಪ ಆಗಿ ಅವನಿಗೆ ಕಾಲಿಗೆ ಬಿದ್ದು ಕೇಳ್ಕೊಂತಾನೆ. ಅದಕ್ಕಪ್ಪ ಅಂತಾನೆ, ಏನಾರು ಪನಿಷ್ಮೆಂಟ್ ಕೊಡಿ ನನಗೆ ಅಂತ. ಅಪ್ಪ ಅಂತಾನೆ, ನಾನ್ ಕ್ಷಮಿಸೋಕಲ್ಲಿ ಏನು ಇಲ್ಲ, ನಿನಗೆ ಪಶ್ಚಾತ್ತಾಪ ಆಯ್ತು ಅಲ್ವಾ, ನಿನಗ್ ಪಶ್ಚಾತ್ತಾಪ ಆಯ್ತು ಅಂದ್ರೆ ಅದೇ ದೊಡ್ಡ ಪನಿಷ್ಮೆಂಟ್, ಎಲ್ಲದಕ್ಕಿಂತ ಜಾಸ್ತಿ ಪಶ್ಚಾತ್ತಾಪ. ಯಾವಾಗ ನಾವು ಆ ಪಶ್ಚಾತ್ತಾಪ ಅನ್ನೋದನ್ನ ಪಡ್ತೀವೋ ಅದೇ ದೊಡ್ಡ ಕ್ಷಮೆ ಅದು ಅಷ್ಟೇ. ಸೊ ಹಾಗಾಗಿ ನಾವು ಮಾಡಿರೋ ತಪ್ಪಿಗೆ, ನಾವು ತಪ್ಪು ಮಾಡಿಲ್ದಿರೋನು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಸೊ ತಪ್ಪು ಮಾಡಿದ ಮೇಲೆ ಅಟ್ಲೀಸ್ಟ್ ಆ ತಪ್ಪುಗೆ ತಿಳ್ಕೋಬೇಕು, ಪಶ್ಚಾತ್ತಾಪ ಅನ್ನೋದು ಪಡ್ಬೇಕು ನಾವು. ಆ ಪಶ್ಚಾತ್ತಾಪ ಪಟ್ಟ ಮೇಲೆನೆ ಪ್ರಾಯಶ್ಚಿತ್ತ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ, ಪಶ್ಚಾತ್ತಾಪ ಆದ್ಮೇಲೆ ಪರಿವರ್ತನೆ ಮಾಡ್ಕೋಬೇಕು, ಪರಿವರ್ತನೆ ಆದ್ಮೇಲೆ ಪ್ರಾಯಶ್ಚಿತ್ತ ಹೇಗ್ ಮಾಡ್ಕೋಬೇಕೋ ಹಾಗೆ ಮಾಡ್ಕೋಬೇಕಾಗುತ್ತೆ. ಸೊ ತಂದೆ ಹೇಳ್ತಾನೆ, ಇಷ್ಟು ನೀನು ಪಶ್ಚಾತ್ತಾಪ ಪಟ್ಟಿದ್ಯಾ ಅಂದ್ರೆ ಇಟ್ಸ್ ಓಕೆ, ಅದು ನಾನು ಕ್ಷಮಾ ಕೊಟ್ಟಂಗೇನೆ ನಿನಗೆ, ಪರವಾಗಿಲ್ಲ ಬಿಡು ಅಂತ ಕ್ಷಮಿಸ್ತಾನೆ. ಅಂದ್ರೂ ಅವ್ನು ಕೇಳಲ್ಲ, ಇಲ್ಲ ನಾನು ತುಂಬಾ ಘೋರವಾದ ತಪ್ಪು ಮಾಡಕ್ ಹೊರಟಿದ್ದೆ, ಹಾಗಾಗಿ ನನಗ್ ನೀನು ಕ್ಷಮಿಸ್ಲೇಬೇಕು ಅಂತಂದ್ಬಿಟ್ಟು ಮತ್ತೆ ಕಾಲಿಡ್ದು, ನೀನ್ ಕ್ಷಮಿಸ್ಲೇಬೇಕಲ್ಲ, ಸಾರಿ ನನಗ್ ಪನಿಷ್ಮೆಂಟ್ ಕೊಡ್ಲೇಬೇಕು ನೀನು ಅಂತ ಬಿಡೋದೇ ಇಲ್ಲ. ಸರಿ ತಂದೆಗೆ ಏನ್ ಪನಿಷ್ಮೆಂಟ್ ಕೊಡ್ಲಿ ನಾನು ಅಂತ ಅವ್ರಿಗೆ ಗೊತ್ತಾಗದೆ ಅವ್ರು ಏನ್ ಹೇಳ್ತಾರೆ, ಸ್ವಲ್ಪ ತಮಾಷೆಯಾಗಿದ್ರು ಅವ್ರು ಕೊಟ್ಟಿದ್ ಪನಿಷ್ಮೆಂಟ್ ಏನು ಅಂತಂದ್ರೆ, 6 ತಿಂಗಳು ಹೋಗಿ ನೀನು ನಿಮ್ ಅತ್ತೆ ಮನೇಲಿ ಇದ್ದು ಬಾ ಅಂತ ಹೇಳ್ತಾರೆ. ಏನಿದು ಪನಿಷ್ಮೆಂಟ್, ಅತ್ತೆ ಮನೇಲಿ ಇರೋದು ಅಂದ್ರೆ 6 ತಿಂಗಳು ಅಂತ ಅವನಿಗೆ ಅರ್ಥನೇ ಆಗಲ್ಲ. ಹೌದು ಇದ್ದು ಬಾ ನಿಂಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾನೆ, ಇದೇ ನಿನಗ್ ಪನಿಷ್ಮೆಂಟ್, 6 ತಿಂಗಳು ಅತ್ತೆ ಮನೇಲಿ ಇದ್ವಾ ಅಂತ. ಯಾರಿಗಾರು ಅಂದ್ರೆ ಮಾವನ್ ಮನೆಗೆ ಹೋಗೋದು ಅಂದ್ರೆ ಖುಷಿನೇ ಅಲ್ವಾ, ಯಾಕೆಂದ್ರೆ ಅಲ್ಲಿ ಮರ್ಯಾದೆಗಳೇನು, ಆತಿಥ್ಯ ಏನು ಎಲ್ಲ ನಡೀತಾ ಇರುತ್ತೆ, ಖುಷಿಯಾಗಿ ಹೋಗ್ತಾನೆ. ಇದ್ರಲ್ಲಿ ಏನಿದೆ ಪನಿಷ್ಮೆಂಟ್, ಆಯ್ತಪ್ಪ ಹೋಗ್ತೀನಿ ಅಂತಂದ್ಬಿಟ್ಟು ಹೋಗ್ತಾನೆ, ಖುಷಿಯಾಗಿ ಮಾವನ್ ಮನೆಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಫಸ್ಟ್ ಎಲ್ಲರಿಗೂ ಖುಷಿ ಆಗುತ್ತೆ, ಅಯ್ಯೋ ಇಷ್ಟು ದಿನ ಆದ್ಮೇಲೆ ಬಂದಿದ್ದಾನೆ ಅಳಿಯ ಮನೆಗೆ, ತುಂಬಾ ಖುಷಿ ಆಗ್ಬಿಟ್ಟು 1 ತಿಂಗಳು ಅಷ್ಟು ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿ, ರಕರಕವಾದ ವೆರೈಟೀಸ್ ಆಫ್ ತಿಂಡಿಗಳನ್ನೆಲ್ಲ ಮಾಡ್ಕೊಟ್ಟು ತಿನ್ಸಿದ್ದು ಮರ್ಯಾದೆಯಾಗಿ ನೋಡ್ಕೊಂಡಿದ್ದು. 1 ತಿಂಗಳು ನೋಡ್ಕೊಂತಾರೆ ಚೆನ್ನಾಗಿ. ಆಮೇಲೆ ಡೌಟ್ ಬರಕ್ ಶುರು ಆಗುತ್ತೆ, ಇದೇನು 1 ತಿಂಗಳು ಆಯ್ತಲ್ಲ ಇನ್ನೂನು ಹೋಗ್ತಾ ಇಲ್ವಲ್ಲ ಅಳಿಯ ಅಂತಂದ್ಬಿಟ್ಟು ನಿಧಾನಕ್ ಶುರು ಮಾಡ್ತಾರೆ. ಏನು ಹೋಗ್ಲೇ ಇಲ್ಲ, 1 ತಿಂಗಳು ಆಗ್ತಾ ಬಂತು ಹೋಗ್ಲೇ ಇಲ್ಲ ಅಂತ ಕೇಳ್ತಾರೆ. ಆಗ ಅಳಿಯ ಹೇಳ್ತಾರೆ, ಇಲ್ಲ ನಾನು 1 ತಿಂಗಳಿಗೆ ಹೋಗಕ್ ಬಂದಿಲ್ಲ, ನಾನು 6 ತಿಂಗಳು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಆಗ ನೋಟ ಚೇಂಜ್ ಆಗೋಗ್ಬಿಡುತ್ತೆ. 6 ತಿಂಗಳು ಇದಾನೆ ಇರಕ್ ಬಂದಿದ್ದಾನೆ ಅಂದ ತಕ್ಷಣ ಕೊಡೋ ಮರ್ಯಾದೆಗಳು ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಫಸ್ಟ್ ಮಂತ್ ಅಷ್ಟು ಅಡಿಗೆಗಳು ವೆರೈಟೀಸ್ ಆಗಿ ರುಚಿ ರುಚಿಯಾಗಿ ಮಾಡ್ಕೊಡ್ತಾ ಇದ್ದವರು ಸೆಕೆಂಡ್ ಮಂತ್ ಏನ್ ಮಾಡ್ತಾರೆ, ಏನು ಐಟಮ್ಸ್ ಇಲ್ಲ, ಸ್ಪೆಷಲ್ ಐಟಮ್ಸ್ ಇಲ್ಲ, ರೆಗ್ಯುಲರ್ ಮನೇಲಿ ಏನ್ ಮಾಡ್ಕೊಂತಾರೋ ಅದು ಅವ್ರಿಗೂ ಕೊಡಕ್ ಶುರು ಮಾಡ್ತಾರೆ. ಥರ್ಡ್ ಮಂತ್ ಏನಾಗುತ್ತೆ, ನಿಧಾನಕ್ಕೆ ಮಾವ ಕರಿಯಕ್ ಶುರು ಮಾಡ್ತಾನೆ, ಹೇಗಿದ್ರು ಮನೇಲಿ ಸುಮ್ನೆ ಇದೀರಲ್ಲ, ತೋಟಕ್ಕೆ ಹೋಗೋಣ ಬನ್ನಿ, ಹೊಲಕ್ ಹೋಗೋಣ ಬನ್ನಿ, ಅಲ್ಲಿ ನಮಗ್ ಸಹಾಯ ಮಾಡಿ ಅಂತಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಆಮೇಲೆ ಹಿಂಗಾದ್ಮೇಲೆ 4ನೇ ತಿಂಗಳಿಗೆ ಏನಾಗುತ್ತೆ, ಮನೇಲಿ ಅತ್ತೆ ಇದ್ದವಳು, ಹೆಂಗು ಸುಮ್ನೆ ಇದ್ದೀರಲ್ಲ ಬನ್ನಿ ನಂಗೆ ಸಹಾಯ ಮಾಡಿ, ಅಡ್ಗೆ ಮನೇಲಿ ಪಾತ್ರೆ ತೊಳಿಯಕ್ಕೆ, ಬಟ್ಟೆ ಒಗೆಯಕ್ಕೆ, ಅಡ್ಗೆ ಮನೇಲಿ ಇನ್ನೇನ್ ಸಹಾಯಗಳು ಬೇಕೋ ಅದೆಲ್ಲದಕ್ಕೂ ಕರ್ಕೊಂತಾಳಲ್ಲಿ. ಈ ತರ ಒಂದೊಂದೇ 5th ಮಂತ್ ಇನ್ನ ಮನೆಯೆಲ್ಲ ಕ್ಲೀನಿಂಗ್ ಮಾಡೋ ಕೆಲ್ಸಕ್ಕೆ, ಈ ತರ ಎಲ್ಲ ಮನೆಯವ್ರ ಆಗ್ಬಿಡ್ತಾರಲ್ವಾ, ಒಟ್ಟಿಗಿದ್ಮೇಲೆ ಇನ್ನೇನಿದೆ ಮನೆಯವ್ರ ತರ ಆಗೋಗ್ಬಿಡ್ತಾರೆ. ಅಲ್ಲಿ ಅಳಿಯ ಅಂತ ಏನ್ ಬರುತ್ತೆ, ಗೌರವ ಕೊಡ್ಬೇಕು, ಆ ಒಂದು ಅತಿಥಿ ಸತ್ಕಾರ ಅದೆಲ್ಲ ಮಾಯ ಆಗ್ತಾ ಹೋಗುತ್ತೆ, ಯಾವಾಗ್ಲೂ ಅಲ್ಲೇ ಇದ್ರೆ ಆ ಬೆಲೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ಶುರು ಆಗೋಗುತ್ತೆ. 6ನೇ ತಿಂಗಳು
ಆಗೋಷ್ಟ್ರಲ್ಲಿ ಅವನಿಗೆ ಏನ್ ಅನ್ಸುತ್ತೆ, ಇದು ನರಕಕ್ಕೆ ಬಂದಂಗ ಅನ್ನಿಸ್ಬಿಡುತ್ತೆ ಅವನಿಗೆ. ಇದಕ್ಕಿನ್ನ ದೊಡ್ಡ ಶಿಕ್ಷೆ ನಿಜವಾಗ್ಲೂ ಇಲ್ಲ, ನರಕ ನಿಜವಾದ ನರಕ ಇಲ್ಲೇ ನೋಡ್ಬಿಟ್ಟೆ ಅಂತ ಅನ್ನಿಸ್ಬಿಡತ್ತೆ ಅವನಿಗೆ. ಸೊ ಅಂದ್ರೆ ಈ ಪರಿಸ್ಥಿತಿಗಳನ್ನ ಹೇಗೆ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಇದನ್ನ ಅನ್ನೋದಕ್ಕೆ ಇದು ಒಂದು ಸ್ಟೋರಿ ಅಷ್ಟೇ. ಅಂದ್ರೆ ನಾವು ನೋಡೋ ನೋಟದಲ್ಲೇನೆ ಆ ಕಡೆ ವ್ಯಕ್ತಿ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಂದಾಗ ನಮ್ಮ ನೋಟ ಸರಿ ಇರಬೇಕು. ನೋಡೋ ನೋಟ, ಆಲೋಚನೆ, ಭಾವನೆಗಳು, ಇದಿಷ್ಟು ನಾವು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ದಿನ ದಿನ ನಾವು ಹೊಸತನ್ನ ಕಾಣಬಹುದು. ಇರೋ ಜಾಗದಲ್ಲೇನೆ, ಇರೋ ಗಂಡನ್ ಜೊತೆನೆ, ಇರೋ ಹೆಂಡತಿ ಜೊತೆ, ಇರೋ ಮಕ್ಳ ಜೊತೆ, ಅದೇ ಮನೇಲೇನೆ ಹೊಸತನನ್ನ ಕಾಣಬಹುದು. ಅದೇ ಗಂಡನಲ್ಲೇ ದಿನ ದಿನ ನಾವು ಹೊಸ ಗಂಡನನ್ನ ಕಾಣಬಹುದು ನಮ್ಮ ನೋಟ ಸರಿ ಇದ್ರೆ. ಬೈಕೊಂಡ್ ನೋಡ್ತಾ ಇದ್ರೆ ಅದೇ ಹಳೆ ಗಂಡ, ಅದ್ರಲ್ಲೇ ಹೊಸತನ ನೋಡ್ತಾ ಇದ್ರೆ, ಅವರಲ್ಲಿರೋ ಒಂದೊಂದು ಒಳ್ಳೆ ಗುಣಗಳನ್ನ ನಾವು ನೋಡ್ತಾ ಇದ್ರೆ ದಿನೇ ದಿನೇ ಹೊಸ ಗಂಡ. ದಿನೇ ದಿನೇ ಹೆಂಡತಿಲಿ ಹೊಸ ಹೊಸದು ನೋಡ್ಬೇಕು ಅವ್ರು. ಅದೇ ಹೆಂಡತಿ ಅಂತ ಬೇಜಾರ್ ಯಾಕೆ ಮಾಡ್ಕೋಬೇಕು, ಆ ಹೆಂಡತಿಲಿ ಒಂದು ಹೊಸತನ ನೋಡ್ಬೇಕು ಅವ್ರು. ಆವಾಗ ಗೊತ್ತಾಗುತ್ತೆ ಒಂದೊಂದು ಹೆಂಡತಿಲಿರೋ ಬ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು, ಎಲ್ಲರಲ್ಲೂ ನಾವು ಹೊಸದಲ್ಲಿ ಹುಡುಕಿ ತೆಗೆದಾಗ ದಿನಕ್ಕೆ ಒಬ್ಬೊಬ್ಳು ಹೊಸ ಹೆಂಡತಿ ಸಿಗ್ತಾ ಇರ್ತಾಳೆ, ದಿನಕ್ಕೆ ಹೊಸ ಹೊಸ ಮಕ್ಕಳು ಸಿಗ್ತಾ ಇರ್ತಾರೆ. ಅದೇ ಮಕ್ಳೇ, ಆ ಮಕ್ಕಳಲ್ಲಿ ದಿನಾ ಒಂದೊಂದು ನೋಡಿ, ಆ ಮಕ್ಳಲ್ಲಿ ಬೇರೆ ತರದನ್ನ ನಾವು ನೋಡ್ಬೇಕು. ದಿನಾ ಅದೇ ಓದು, ಅದೇ ಬರಿ, ಅದೇ ಅಲ್ಲ, ಆ ಮಕ್ಳಲ್ಲಿರೋ ಟ್ಯಾಲೆಂಟ್ ಅನ್ನ ಗುರ್ತಿಸಿ ಆ ಮಕ್ಳ ಹತ್ರ ಬೇರೆ ಬೇರೆ ತರದ್ ಮಾಡಕ್ ಬಿಡಿ, ಹೊಸತನ್ನ ನಾವು ನೋಡ್ಬೋದು. ಸೊ ಹೊಸ ಮಕ್ಳನ್ನ ನಾವು ಕಂಡ್ಕೋಬಹುದು. ದಿನಾ ಅದೇ ಸೂರ್ಯನ ಖಂಡಿತ ಅಲ್ಲ, ಆ ಸೂರ್ಯ ದಿನೇ ದಿನೇ ಹೊಸದಾಗಿ ನಮಗೆ ಕಾಣಿಸ್ಬೇಕು. ಆತರ ನಾವು ನೋಡ್ದಾಗ ಗೊತ್ತಾಗುತ್ತೆ. ಗಾಳಿನೂ ಅಷ್ಟೇ, ದಿನಾ ಬೀಸೋ ಗಾಳಿ ಅನ್ಕೊಂತೀವಿ, ಖಂಡಿತ ಅಲ್ಲ. ನೆನ್ನೆ ಬೀಸಿದ ಗಾಳಿ ನೆನ್ನೆ ಹೋಯ್ತು, ಇವತ್ತು ಗಾಳಿ ಬೀಸ್ತಾ ಇದೆ ಅಂದ್ರೆ ಅದು ಹೊಸ ಗಾಳಿನೇ. ಆ ಗಾಳಿನ ನಾವು ಎಂಜಾಯ್ ಮಾಡ್ಬೇಕಾಗತ್ತೆ. ಸೊ ಅಡಿಗೆ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕೊತ್ತಂಬರಿ ಸೊಪ್ಪು ಇಲ್ದಿರ ಆಗಲ್ಲ, ಒಂದು ಕರ್ಬೇವಿನ ಸೊಪ್ಪು ಇಲ್ದಿದ್ರೆ ಆಗಲ್ಲ. ಅಲ್ಲ, ಎರಡು ಐಟಮ್ ಇದ್ರೂ ವೈವಿಧ್ಯಮಯವಾಗಿ ಮಾಡೋದನ್ನ ನಾವು ಕಲಿಬೇಕು. ಇವತ್ತಿನ ಐಟಮ್ಸ್ ಇವತ್ತಿಗೆ, ಅದು ನಾಳೆ ಐಟಮ್ ಸಿಕ್ಕಾಗ ನಾಳೆ ಇನ್ನೊಂದು ವೆರೈಟಿ ಹೊಸದಾಗಿ ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇಲ್ದಿರ ಅದೇ ಅಡ್ಗೆನ ಹೋಗಮ್ಮ ಬೇಡ, ಅದೇ ತಿಂಡಿನ ಹೋಗಮ್ಮ ಬೇಡ, ಎಷ್ಟೋ ಜನದ ಮೇಲೆ ಇದ್ ನಡೀತಾ ಇರತ್ತೆ. ಈಗಂತೂ ನಾನ್ ಅನ್ಭವಿಸಿರೋದು, ಈ ಕಡೆ ಅತ್ತೆ ಮಾವನ್ ಜನರೇಷನ್ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ಈಗಿನ ಮಕ್ಳನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಈ ಮಕ್ಳದ್ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರದ್ದು ಇವ್ರಿಗೆ ಇಷ್ಟ ಆಗಲ್ಲ. ಈ ಬ್ಯಾಲೆನ್ಸಿಗೂ ಕಲಿಯೋದನ್ನು ಒಂದು ಆರ್ಟ್, ಅದನ್ನು ಬೈಕೋಬಾರ್ದು, ಅಯ್ಯೋ ಅಂತ ಅನ್ಕೊಂಡ್ ಬೈಕೊಳ್ಳೋದು ಬೇಡ. ಅದ್ರಲ್ಲೂ ವೈವಿಧ್ಯಮಯವಾಗಿ ಇಬ್ರಿಗೂ ಇಷ್ಟ ಆಗೋ ತರ ಮಾಡೋದಿದೆಯಲ್ಲ, ಅದೇ ನಮ್ಮ ಆರ್ಟ್. ಅದನ್ನ ನಾವೆಲ್ಲಾನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಈ ಒಂದು ಯಾವಾಗ ನಾವು ದಿನೇ ದಿನೇ ಹೊಸದಾಗಿ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾವು ಕೌಶಲ್ಯವನ್ನ ಕಾಣ್ತೀವೋ ಅದು ನಿಜವಾದ ಯೋಗ. ಯೋಗಿ ಭವ ಅರ್ಜುನ ಅಂತ ಹೇಳ್ತಾರಲ್ಲ ಕೃಷ್ಣ, ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಪ್ರತಿಯೊಬ್ರು ಯೋಗಿಗಳು ಆಗಬೇಕು. ಯಾಕೆ ಯೋಗಿಗಳು? ಹೊಸತನ್ನ ನೋಡ್ತಾ ಇರ್ತಾರೆ, ಹೊಸದು ಪ್ರತಿಯೊಂದ್ರಲ್ಲೂ ಹೊಸತನವನ್ನ ನೋಡ್ತಾ ಇರ್ತಾರೆ. ಆವಾಗ ಯೋಗಿಗಳು, ಎಲ್ರೂ ಯೋಗಿಗಳಾಗಕ್ಕೆ ಸಾಧ್ಯ. ಸೊ ನಾವು ಹೋಗುವಾಗ ರೋಡಲ್ಲಿರ್ಬಹುದು, ಆ ನೋಡೋ ಎಷ್ಟು ಇರುತ್ತೆ ನೋಡಕ್ಕೆ ಹೊಸದಾಗಿ ರೋಡಲ್ಲಿ, ನಾವು ನೋಡಲ್ಲ, ಗಮನಿಸ್ಕೊಳಲ್ಲ. ಅದೇ ಜನ ನೋಡ್ ಬೈಕೊಂತಾ ಇರ್ತೀವಿ. ಅದ್ ಯಾವ್ದೋ ಒಂದ್ ಮನೆ ಸಿಕ್ಕಿದ್ರೆ ಆ ಮನೇಲಿ ಇರೋರ್ನೇ ಬೈಕೊಂತಾ ಇರ್ತೀವಿ. ಬೇಡ್ದಿರೋ ಜನಗಳನ್ನ ಅವ್ರ ಮನೆ ಮುಂದೆ ಹೋಗ್ಬಿಟ್ರೆ ಆ ಮನೇಲಿರೋ ಜನನ್ ಬೈಕೊಂತಿರ್ತೀವಿ. ಬೇಡ, ಅವ್ರು ಬಿಟ್ಟು ಬೇರೆ ಜನ ಸಾಕಷ್ಟು ಜನ ಇದ್ದಾರೆ, ಅದು ಬಿಟ್ಟು ಬೇರೆ ರಸ್ತೆ ಎಷ್ಟೊಂದಿದೆ, ಎಲ್ಲವನ್ನ ನೋಡಿ ಎಲ್ಲದನ್ನು ಎಂಜಾಯ್ ಮಾಡ್ಕೊಳ್ಳಿ. ಬುಕ್ಸ್, ಎಷ್ಟು ತರ ಬುಕ್ಸ್ ಇದೆ, ಹೊಸ ಹೊಸ ಬುಕ್ಸ್ ಓದ್ತಾ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಪತ್ರಿಜಿಯವರೇ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಅಂತ ನೀವು ಆನಾಪಾನಸತಿನೇ ಮಾಡ್ಬೇಕು ಅಂತಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಇದೇ ಬುಕ್ ಓದ್ಬೇಕಂತಿಲ್ಲ. ಹೊಸ ಬುಕ್ಸ್ ಓದಿ, ಹೊಸ ಜ್ಞಾನವನ್ನ ಪಡ್ಕೊಳ್ಳಿ. ನಿಮಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದ್ರಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ. ಅವ್ರು ಸಾಕಷ್ಟು ನಮಗೆ ತೆಗ್ದಿಟ್ಬಿಟ್ಟಿದ್ದಾರೆ, 1,00,000 ಬುಕ್ ಓದ್ಬಿಟ್ಟು ಅದ್ರಲ್ಲಿ ಯಾವ್ದು ಬೆಸ್ಟೋ ಅದನ್ನ ನಮಗೆ ಕೊಟ್ಟಿದ್ದಾರೆ, ಅವರು ಹೇಳ್ತಿದ್ದಾರೆ. ಆದ್ರೂ ನಿಮಗೆ ಓದೋ ರೈಟ್ ಅವ್ರು ಕೊಟ್ಟಿದ್ದಾರೆ. ಬೇರೆಯವನ್ನು ಓದಿ, ವಿಚಾರಗಳನ್ನ ತಿಳ್ಕೊಳ್ಳಿ, ಎಲ್ಲವನ್ನ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀನು ಕಲಿ, ನಿನ್ ಜೀವನದಲ್ಲಿ ಅಳವಡಿಸ್ಕೋ ಅಂತ ಅವರು ಹೇಳ್ತಾರೆ. ಆದ್ರೆ ಎಲ್ಲಾ ಆದ್ಮೇಲೆ ಅವರು ಬಂದಿರೋ ಕನ್ಕ್ಷನ್ ಆನಾಪಾನಸತಿ ಬೆಸ್ಟ್ ಅಂತ ಹೇಳ್ತಾರೆ. ಅದು ನಾನು ಸಾಕಷ್ಟು ಅದನ್ನ ನೋಡಿನಿ, ಎಷ್ಟೋ ತರ ಧ್ಯಾನಗಳು ಮಾಡಿನೂ ಕಡೆಗೆ ನನಗೂ ಸೆಟ್ ಆಗಿದ್ದು ಆನಾಪಾನಸತಿ ಧ್ಯಾನ. ಎಷ್ಟು ಸುಲಭ, ಸರಳ. ನೆನ್ನೆನೋ ಮೊನ್ನೆನೋ ಯಾರೋ ಫೋನ್ ಮಾಡಿದ್ರು, ಮೇಡಮ್ ನಿಜಾನಾ ಮೇಡಮ್ ಧ್ಯಾನ ಎಲ್ಲರೂ ಹೇಳ್ತಾರೆ ನನಗೆ ಅದಾಯ್ತು ಇದಾಯ್ತು ಅಂತ ಹೇಳ್ತಾ ಇರ್ತಾರೆ, ಅದೆಲ್ಲ ನಿಜವಾಗ್ಲೂನಾ ಮೇಡಮ್ ಅಂತಾರೆ. ನಿಜವಾಗ್ಲೂನಾ ಮೇಡಮ್ ಅಂತ ಕೇಳೋದು ನಿಜವಾಗ್ಲೂ ಅದೊಂದು ಕ್ವಶನ್ ಅಲ್ಲ. ನಿಜ ಸುಳ್ಳ ತಿಳ್ಕೋಬೇಕು ಅಂತಂದಾಗ ಪ್ರಯತ್ನ ನೀವು ಪಡ್ಲೇಬೇಕು, ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಯಾರು ಕೇಳೋದು ಅಲ್ಲ. ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸು, ಎಲ್ಲರಿಗೂ ಆಗಿದ್ದೆ ನನಗಾಗ್ಬೇಕು ಅಂತಿಲ್ಲ.
ನನ್ನ ಎಕ್ಸ್ಪೀರಿಯನ್ಸ್ ನಂದು, ನಿಮ್ ಎಕ್ಸ್ಪೀರಿಯನ್ಸ್ ನಿಮ್ಮದು. ಯಾವ ಎಕ್ಸ್ಪೀರಿಯನ್ಸು ಕಡಿಮೆ ಅಲ್ಲ, ಯಾವ ಎಕ್ಸ್ಪೀರಿಯನ್ಸು ದೊಡ್ಡದ್ ಅಲ್ಲ. ಏನೇನೋ ಕಾಣಿಸ್ತಾ ಇದೆ, ಆ ದೇವ್ರು ಕಾಣಿಸಿದ್ರು ಈ ದೇವ್ರು ಕಾಣಿಸಿದ್ರು ಅಂದ ತಕ್ಷಣ ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ನನಗೆ ಏನು ಕಾಣಿಸ್ತಿಲ್ಲ, ನಾನ್ ಜೀವನದಲ್ಲಿ ಆರಾಮಾಗಿದ್ದೀನಿ, ಟೆನ್ಷನ್ ಇಲ್ಲ ನಂಗೆ, ನಾನು ಅನ್ಕೊಂಡಿರೋ ಕೆಲಸ ಎಲ್ಲ ಚೆನ್ನಾಗ್ ಆಗ್ತಾ ಇದೆ, ಎಷ್ಟು ಕಷ್ಟ ಅನ್ಕೊಂಡಿದ್ದೆ ಆ ಕೆಲಸ ಈಸಿ ಆಗಿ ಹೋಗ್ತಾ ಇದೆ ಅಂದ್ರೆ ಅದೂ ಒಂದು ಎಕ್ಸ್ಪೀರಿಯನ್ಸೇ. ಇದು ಇವ್ರಿಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್, ಅದು ಅವ್ರಿಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ರೆ ಅವ್ರು ಜಾಸ್ತಿ ನಂದು ಕಡಿಮೆ ಅಂತ ಯಾವುದು ಇಲ್ಲ. ಎಷ್ಟು ತರ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ ಅದನ್ನು ಸಹ ನಾವು ನೋಡ್ಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ನೋಟ ಅಲ್ಲೂ ಇರ್ಬೇಕು, ನಾನು ಧ್ಯಾನ ಮಾಡ್ತಾ ಇದ್ವಿ ಏನೇನ್ ಚೇಂಜಸ್ ನನಗಾಯ್ತು ಅನ್ನೋದು ಸಹ ನಾವು ತಿಳ್ಕೋಬೇಕು. ಸೊ ಇದು ನಮ್ಮ ಈ ಒಂದು ವಾಸ್ತವ, ನನ್ನ ವಾಸ್ತವಕ್ಕೆ ನಾನೇ ಕಾರಣ ಅನ್ನೋದನ್ನ ನೋಟ್ ಮಾಡ್ಕೊಂಡು, ನಾನೇ ಕಾರಣ ಅಂದ್ರೆ ನನ್ನ ನೋಟ, ನನ್ನ ಭಾವನೆಗಳು, ನನ್ನ ಆಲೋಚನೆಗಳು, ಇಷ್ಟೇ ನನ್ನ ಪರಿಸ್ಥಿತಿಗೆ ಕಾರಣ. ಯಾವುದು ಪುನರಾವರ್ತನೆ ಬೇಡ. ನಮ್ಮ ಅಜ್ಜಿ ತಾತ ಮಾಡಿದಾರೆ ಅಂದ್ರೆ ಅದೇ ಮಾಡ್ಬೇಕು ಅನ್ನೋದು ಹೆದರ್ಕೊಂಡ್ ಮಾಡೋದು, ಅದನ್ನು ಮತ್ತೆ ಇಷ್ಟಪಟ್ಟು ಮಾಡಲ್ಲ. ಹೋಗ್ಲಿ ಇಷ್ಟಪಟ್ಟು ಮಾಡ್ತೀರಾ ಅಂದ್ರೆ ಓಕೆ, ನಿಂಗೆ ಅದ್ರಲ್ಲಿ ಎಂಜಾಯ್ಮೆಂಟ್ ಇದೆ ಮಾಡ್ತಾ ಇದ್ದೀರಾ. ಅದು ಬಿಟ್ಟು ಏನೋ ನಮ್ಮ ಅತ್ತೆ ಮಾಡ್ತಾ ಇದ್ರು, ಅವ್ರ ಅತ್ತೆ ಮಾಡ್ತಾ ಇದ್ರು, ನಾನು ಅದನ್ನೇ ಮಾಡ್ಬೇಕು ಅಂತ ಗಡಗಡ ನಡ್ಕೊಂಡ್ ಮಾಡೋದು ಖಂಡಿತ ಬೇಡ. ಅದನ್ನ ಎಂಜಾಯ್ ಮಾಡು, ಇಷ್ಟ ಇದ್ರೆ ಎಂಜಾಯ್ ಮಾಡ್ಕೊಂಡ್ ಮಾಡಿ, ಇಷ್ಟ ಇಲ್ವಾ ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಯಾವ ತರ ಅವ್ರಿಗೆ ಹೇಳ್ಕೋಬೇಕು ಅದನ್ನ ಹೇಳ್ಕೊಳ್ಳಿ, ನಿಧಾನಕ್ಕೆ ಚೇಂಜ್ ಮಾಡ್ಕೋಬೇಕು. ಅಷ್ಟೇ ಬಿಟ್ಟು ಪೂಜೆ ಮಾಡ್ಲೇಬೇಕಪ್ಪ, ಇಲ್ದಿ ನಮ್ಮ ಅತ್ತೆ ಬೈತಾರೆ, ಇಲ್ಲ ಅವ್ರು ಬೇಜಾರ್ ಮಾಡ್ಕೊತಾರೆ ಅಂತ ಕಾಟಾಚಾರ ಪೂಜೆ ಮಾಡಿ ಬಂದ್ಬಿಡೋದು, ಇದೆಲ್ಲ ಬೇಕಾಗಿರೋದು. ಸೊ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ತರ ನಮ್ಮ ನೋಟವನ್ನ ಬದಲಾಯಿಸ್ಕೊಂಡು ಎಲ್ಲ ಹೊಸದಾಗಿ ಜೀವನ, ಹೊಸ ಜೀವನ, ಹೊಸದಾಗಿ ಹಾಡೋದು, ಹಾಡೋದು ಅಷ್ಟೇ ಹೊಸದಾಗಿ ಹಾಡಿ, ಹೊಸದನ್ನ ಕಲೀರಿ. ಹಾಡನ್ನ ಮಾತುಗಳಿರ್ಬೋದು, ಹೊಸ ಸ್ಟೈಲು ಹೊಸದಾಗಿ ಕಲೀರಿ. ಒಬ್ರು ನೋಡಿ, ಎಷ್ಟೋ ಜನ ಇರ್ತಾರೆ ಇನ್ಸ್ಪಿರೇಷನ್ ನಮಗೆ, ಅವ್ರನ್ನ ನೋಡಿ ದಿನಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಹೋದಾಗ ಹೊಸತನ ನಮ್ಮಲ್ಲಿ ಇರತ್ತೆ. ಒಂದು ಕ್ವೆಶನ್ ಪತ್ರಿಜಿಯವ್ರು ಕೇಳ್ತಾರೆ, ಒಂದು ನೀರಿರುತ್ತೆ, ಹರಿತಿರೋ ನೀರಿರುತ್ತೆ, ಒಬ್ರು ಅದ್ರ ಮೇಲೆ ಕಾಲಿಟ್ಕೊಂಡು ಕೂತಿರ್ತಾರೆ. ಅದೇ ನೀರು ನೋಡೋರ್ಗ್ ಹಂಗೆ ಕಾಣತ್ತದು ನೀರು. ದಿನ ಅವ್ನೇನ್ ಮಾಡೋದು, ಬರೋದು, ಆ ನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ಳೋದು, ಕಾಲ ಒಂದೇ, ನೀರ್ ಅದೇನೆ. ಅದು ಹೊಸತನನ ಹಳೆತನನ? ಯಾರು ಹೇಳಕ್ಕಾದ್ರೆ ಹ್ಯಾಂಡ್ ರೈಸ್ ಮಾಡಿ. ದಿನಾ ಕಾಲಿಡ್ತಾ ಇರ್ತಾರೆ ಬಂದು ಅದೇ ನೀರಲ್ಲಿ ಒಂದೇ ಕಡೆನೆ. ಎಸ್ ಲಕ್ಷ್ಮಿ ಮೇಡಮ್ ಹೇಳಿ. ಅದು ಹೊಸತನ, ನಾವು ನೋಡೋ ದೃಷ್ಟಿ ಮೇಲೆ ಅದು ಪರಿಣಾಮ ಆಗುತ್ತೆ, ಹೊಸ ಅನುಭವಗಳಾಗುತ್ತೆ. ಓಕೆ, ಮತ್ತೆ ಯಾರು ಹೇಳ್ತೀರಾ? ಜಯಶ್ರೀ ಅವ್ರ ಏನ್ ಹೇಳ್ತೀರಾ? ಹಳೆತನ ಅಂತ ಅನಿಸ್ತು. ಹಳೆತನ ಅನಿಸ್ತು. ಓಕೆ, ವಿಶಾಲಕ್ಷಮ್ ಅವ್ರು ಹೇಳಿ. ಮೇಡಮ್ ಹೊಸತನ ಅನ್ಸುತ್ತೆ. ನೋಡೋ ಭಾವನೆ, ನೋಡೋ ದೃಷ್ಟಿ ಬೇರೆ ಆಗುತ್ತೆ, ಒಂದ್ ದಿನಕ್ಕೂ ಅವ್ರ ಫೀಲಿಂಗ್ಸ್ ಬೇರೆ ಆಗುತ್ತೆ. ಹಾಗಾಗಿ ಅದು ಹೊಸತನ ಹಾಗೆ ಕಾಣುತ್ತೆ ಮೇಡಮ್. ನಾವು ನೋಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಅದು. ಅದೇ ನೀರು, ಅದೇ ಇದು ಅನ್ಕೊಳ್ದಂಗೆ ಇದು ಹೊಸ್ತಾಗಿದೆ ಇವತ್ತು ಕಣ್ ನೋಡ್ತಾ ಇದ್ರೆ ಅದು ಹೊಸ್ತಾಗೆ ಕಾಣುತ್ತೆ. ಫೀಲಿಂಗ್ಸ್ ಮೇಡಮ್ ಅಷ್ಟೇ ಅದು. ಓಕೆ ಓಕೆ, ಅವ್ರವ್ರ ಭಾವನೆ ಅವ್ರವ್ರ ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಅಷ್ಟೇ. ಓಕೆ ಹಲೋ ಹೇಳಿ. ಆಕ್ಚುಲಿ ಅದು ಅರಿಯೋ ನೀರಾಗಿದ್ರೆ ಅದು ಹೊಸತನ ಆಗಿರುತ್ತೆ ಮ್ಯಾಮ್, ವೆರಿ ಗುಡ್, ನಿಂತಿರೋ ನೀರಾಗಿದ್ರೆ ಹಳೆತನ ಆಗಿರುತ್ತೆ ಮ್ಯಾಮ್. ವೆರಿ ಗುಡ್. ಓಕೆ, ಯಾಕಂದ್ರೆ ಅರಿಯೋ ನೀರು ಅಂದ್ರೆ ಅದು ನೆನ್ನೆ ಇರೋ ನೀರಲ್ವಲ್ಲ, ಸೊ ಹೊಸ ನೀರ್ ತಾನೆ ಹರ್ಕೊಂಡ್ ಬರ್ತಾ ಇದ್ರೆ ಅದು ಕಾಲ್ ಹಳೇದ ಹೊಸದು? ಕಾಲ್ ಹಳೇದೆ. ಓಕೆ, ಗಿರಿಜಾ ಮೇಡಮ್ ಹೇಳಿ. ಅದೇ ಮೇಡಮ್, ಇವಾಗ ಅಲ್ಲಿ ನೀರು ಒಂದೇ ಇರಲ್ಲ, ನಮ್ ಕಾಲ್ ಒಂದೇ ಇರಲ್ಲ ಮೇಡಮ್. ಸುತ್ತಲೂ ವಾತಾವರಣ ಎಲ್ಲ. ಕಾಲ್ ಹೆಂಗ್ ಒಂದೇ ಇರಲ್ಲ ಮೇಡಮ್? ನಮ್ದೇ ಕಾಲು ಅಲ್ಲ, ಅದಷ್ಟೇ ಅಲ್ಲ, ಸೀಮಿತ ಅಲ್ಲ. ಗಾಳಿ ಇವಾಗ ನೀವೇ ಹೇಳಿದ್ರಿ, ಇವತ್ ಬೀಸೋ ಗಾಳಿ ಬೇರೆ, ನಾಳೆ ಬೀಸೋ ಗಾಳಿ ಬೇರೆ ಅಂತ. ಅಲ್ಲ, ಗಾಳಿ ಬೇರೆ ಸರಿ, ಕಾಲು ಹೊಸದ ಹಳೇದ? ಅಲ್ಲಿ ಇರುತ್ತಲ್ಲ ಮೇಡಮ್, ಆ ಹೊಸತನ ಸಿಗುತ್ತೆ ನಾವ್ ಅಲ್ಲಿ ಕೂತಾಗ ಆ ನೀರಲ್ಲಿ. ಅದು ನೀರು ಹರಿಯೋ ನೀರಾದ್ರೆ ಅದು ಹೊಸತನಾನೆ. ನಮ್ಮ ಭಾವನೆಗಳು ಅವ್ರು ಹೇಳ್ದಂಗೆ ಅದು ಹೊಸತನಾನೇ ಆಗುತ್ತೆ. ಒಂದು ನಿಮಿಷ ಇದ್ದಂಗೆ ಒಂದ್ ನಿಮಿಷ ಇರಲ್ಲ ಮೇಡಮ್ ನಮ್ ಭಾವನೆಗಳು. ಇನ್ನ ನಾಳೆಗೆ ಇನ್ನಿಷ್ಟು ವ್ಯತ್ಯಾಸ ಆಗೋಗಿರುತ್ತೆ, ಎಲ್ಲ ಹೊಸತನವಾಗಿ ಜಯಶ್ರೀ ಮೇಡಮ್ ಹೇಳಿ. ಜಯಶ್ರೀ HP. ಓಕೆ, ರೂಪ್ ಶೇಟ್ ಏನೋ ಇದೆ, ಮಾತಾಡಿ. ಅನ್ಸುತ್ತೆ ಮ್ಯಾಮ್, ಯಾಕಂದ್ರೆ ಎಷ್ಟೇ ನಾವ್ ಬೇಜಾರಾದ್ರೂ ಕಾಲಲ್ಲಿ ಒಂಚೂರ್ ನೀರ್ ಏನೋ ಒಂಥರ ಹೊಸದ್ ಬಂದಂಗ ಆಗುತ್ತೆ ನಮ್ ಮನ್ಸಿಗೆ. ಸೊ ಅದರಿಂದ ಯಾವಾಗ್ಲೂ ನೀರಲ್ಲಿ ಕಾಲ್ ಇಡ್ಲಿ ಕೈ ಇಡ್ಲಿ ಹೊಸತನನೇ ಮ್ಯಾಮ್. ಅದು ನಮ್ ಮೈಂಡೇ ಚೇಂಜ್ ಆಗ್ಬಿಡುತ್ತೆ ಅವಾಗ. ಓಕೆ ಓಕೆ ಮೇಡಮ್. ಜಯಶ್ರೀ ಅವರೇ ಹೇಳಿ.
ಹಲೋ ಮೇಡಮ್, ನಮಸ್ಕಾರ ಹೇಳಿ ಮೇಡಮ್. ಹೇಳಿ ಹೇಳಿ ಮೇಡಮ್. ಅದು ಹೊಸತನನೇ ಮೇಡಮ್. ಅದು ಹೇಗೆ? ಹರಿಯೋ ನೀರಿಗೆ ನಮ್ ಕಾಲಿನ ಕೊಳೆ ಎಲ್ಲ ಹರ್ಕೊಂಡ್ ಹೋಗಿರ್ತೈತೆ. ಅದು ಹೊಸತನನೇ ಸೃಷ್ಟಿ ಆಗಿರ್ತೈತೆ ಅಲ್ಲಿ. ಓಕೆ ಅದಕ್ಕೆ ಕಾಲು ಹೊಸತನನೇ ಇರ್ತದೆ ಅದ್ರಲ್ಲಿ. ಹರಿಯೋ ಓಕೆ ನೀರಲ್ಲಿ ಹೊಸತನನೇ ಆಗುತ್ತೆ. ಓಕೆ. ಆಶಾ ಮೇಡಮ್, ಲತಾ ಮೇಡಮ್ ಹೇಳಿ. ಹೊಸತನ ಮೇಡಮ್. ಹೊಸತನನೇ ಮೇಡಮ್. ಓಕೆ ಓಕೆ, ಎಲ್ಲ ಹೊಸತನ ಅಂತ ಹೇಳ್ತಿದ್ದೀರಾ, ಕರೆಕ್ಟ್. ಯಾಕೆಂದ್ರೆ ಪ್ರತಿಯೊಂದು ದಿನ ಹೊಸದಾದಾಗ ಎಲ್ಲಾನು ಹೊಸದೇನೆ. ನೀರ್ ಅದೇ ಇದ್ರೂನು ಹರಿಯೋ ನೀರ್ ಯಾವಾಗ್ಲೂ ಹಳೆ ನೀರ್ ಹೋಗ್ಬಿಟ್ಟಿರುತ್ತೆ, ಹೊಸ ನೀರ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀರು ಹೊಸದೇನೆ, ಕಾಲುನು ದಿನೇ ದಿನೇ ಹೊಸದೇನೆ. ಯಾಕೆ ಅಂತಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ನಮ್ಮಲ್ಲಿರೋ ಸೆಲ್ಸ್ ದಿನೇ ದಿನೇ ಬದಲಾಗ್ತಾನೆ ಇರುತ್ತೆ. ಒಂದಲ್ಲ ಒಂದು ಪಾರ್ಟ್ ಅಲ್ಲಿ ಆ ಸೆಲ್ಸ್ ಹೊಸ ಸೆಲ್ಸ್ ಬರ್ತಾನೆ ಇರುತ್ತೆ. ಅದೇ ಕಾಲ್ ಇರಬಹುದು, ಆದ್ರೆ ಆ ಕಾಲಲ್ಲಿರೋ ಕಣಗಳು ಸಹ ದಿನ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಕೆಳಗಿಡ್ಬೋದು ಕಾಲು, ಮೇಲ್ ಇಟ್ಕೋಬಹುದು, ಆದ್ರೂ ಆ ಸ್ವಲ್ಪ ಹೊತ್ನಲ್ಲೂ ಚೇಂಜ್ ಆಗೋ ಚಾನ್ಸಸ್ ಇದೆ. ಸೊ ಪ್ರತಿ ಸರಿ ನೋಡೋರ್ಗೆ ಕಾಣಿಸ್ಬೋದು ಇದೇನ್ ದಿನ ಹಂಗೆ ಕಾಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅಂತ. ಆದ್ರೆ ನಮ್ಮ ನೋಟ ಬದಲಾಯಿಸ್ಕೊಂಡಾಗ ಎಲ್ಲಾನು ಹೊಸತು. ಅವ್ರು ಹೇಳ್ದಂಗೆ ಫೀಲಿಂಗ್ಸ್ ದಿನಕ್ಕೊಂದೊಂಥರ ಫೀಲಿಂಗ್ಸ್ ಬರ್ತಾ ಇರುತ್ತೆ. ನೀರು ಮೇಯ್ನ್ ಆಗಿ ಹಳೆ ನೀರಲ್ಲ, ಹಳೇದ್ ಕೊಚ್ಚೋಗ್ತಾ ಇರುತ್ತೆ, ಹೊಸ ನೀರು ಬರ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಹೊಸದಾಗೆ ಇರುತ್ತೆ. ನಮ್ಮ ಪ್ರಕೃತಿ ನಿಜವಾಗ್ಲೂ ನಮ್ಗೆ ಎಂತ ಒಳ್ಳೆ ಅದ್ಭುತ, ಎಷ್ಟು ಒಳ್ಳೆ ಗಿಫ್ಟ್ ನಮ್ಗೆ ನಮ್ ನೇಚರು. ನಮಗೆ ನೋಡೋ ನೋಟ ಚೆನ್ನಾಗಿಲ್ಲ, ಆ ನೋಟನ ನಾವು ನೋಡೋ ನೋಟ ಚೇಂಜ್ ಮಾಡ್ಕೊಂಡಾಗ ಪ್ರತಿಯೊಂದು ಅದ್ಭುತವಾಗಿ ಕಾಣುತ್ತೆ. ಯಾರಿಗಾರು ಯಾವತ್ತಾರು ತುಂಬಾ ಬೇಜಾರಾಗಿದ್ದಾಗ, ತುಂಬಾ ಲೋ ಅನ್ನಿಸ್ತಾ ಇದೆ ಅಂದಾಗ, ದಯವಿಟ್ಟು ನಿಮ್ ಮನೆ ಟೆರೆಸ್ ಮೇಲೆ ಹೋಗಿ, ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ಆಕಾಶ ನೋಡಿ, ಸೂರ್ಯ ನೋಡಿ, ಮರಗಳು ನೋಡಿ, ದೂರ ದೂರ ಮರಗಳು ಕಾಣ್ತಾ ಇರುತ್ತೆ, ಗಿಡಗಳು ಕಾಣ್ತಾ ಇರುತ್ತೆ. ನಿಮ್ಮ ಜೊತೆ ನೀವಿರಿ, ಬರೀ ಪ್ರಕೃತಿ ಅಷ್ಟೇ, ನೀವ್ ಇನ್ನೇನು ಯೋಚನೆ ಮಾಡ್ಬೇಕು. ಎಷ್ಟು ಚೆನ್ನಾಗಾಗುತ್ತೆ, ನಮ್ಮ ಮೈಂಡ್ ಎಷ್ಟು ಬೇಗ ಫ್ರೆಶ್ ಆಗೋಗುತ್ತೆ. ಇನ್ನೇನು ಇರ್ಬಾರ್ದು ನಮ್ಮ ತಲೆಯಲ್ಲಿ, ಬರೀ ಅಷ್ಟೇ ಇರ್ಬೇಕು. ಸೊ ಆ ಒಂದು ನೋಟ ನಾವು ನೋಡೋದನ್ನ ಚೇಂಜ್ ಮಾಡ್ಕೊಂಡಾಗ ಪ್ರತಿಯೊಂದು ಕ್ಷಣವನ್ನ ನಾವು ಅದ್ಭುತವಾಗಿ ಕಳಿಬಹುದು ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಹೀಗೆಲ್ಲ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬಿಡೋಣ. ಹೊಸೊಬ್ರು ಯಾರಿದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳೋಣ. ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕ್ರಾಸ್ ಮಾಡ್ಕೊಳ್ಳೋಣ. ಕಾಲುಗಳನ್ನ ಪಾದಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ನಮ್ಮ ಮುಖದಲ್ಲಿ ಯಾವಾಗ್ಲೂ ಒಂದು ಕಿರು ಮಂದಹಾಸ ಬೇಕೇ ಬೇಕು ಮಾಸ್ಟರ್ಸ್. ಯಾವಾಗ ನಾವೊಂದು ಸ್ಮೈಲ್ ಕೊಡ್ತೀವೋ ನಮ್ಮಲ್ಲಿರೋ ಎಷ್ಟೋ ಕಷ್ಟಗಳು ನಮ್ಮಿಂದ ದೂರ ಹೋಗ್ಬಿಡುತ್ತೆ, ನಮ್ಮ ಮನಸ್ಸು ಹಗೂರ ಆಗೋಗುತ್ತೆ. ಹಾಗಾಗಿ ಒಂದು ಕಿರು ನಗೆ ಮುಖದಲ್ಲಿ ಇರ್ಲಿ. ಯಾವಾಗ್ಲೇ ಧ್ಯಾನ ಮಾಡುವಾಗ್ಲೂ ಹಗುರವಾಗಿ ಕಣ್ಣು ಮುಚ್ಕೊಳ್ಳಿ. ಬಾಯಲ್ಲಿ ಒಂದು ಸುಂದರವಾದ ತುಟಿಗಳಲ್ಲಿ ಸುಂದರವಾದ ಮುಗುಳ್ನಗೆ ಇರಲಿ. ಎಲ್ಲೂ ಯಾವುದೇ ರೀತಿ ಬಿಗಿತ ಬೇಡ ದೇಹದಲ್ಲಿ. ಹಲ್ಲು ಕಚ್ಚಿಡಿಬೇಡಿ, ಹಣೆ ಗಂಟಿಕಬೇಡಿ, ಎಲ್ಲ ಹಗುರವಾಗಿರ್ಲಿ. ಎಲ್ಲ ಲೈಟ್ ಆಗಿ ಕಣ್ಣು ಮುಚ್ಕೊಳ್ಳಿ. ನಮ್ಮ ಈ ಹೊಸ ದಿನಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಕೊಳ್ಳೋಣ. ಪ್ರತಿ ದಿನ ಹೊಸ ದಿನ, ಬೆಳಗ್ಗೆ ಎದ್ದ ತಕ್ಷಣ ಆ ಹೊಸ ದಿನಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು, ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ನಮ್ಮ ನೇಚರ್ಗೆ, ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು. ಅದ್ಭುತವಾದ ದಿನ ನಮಗೆ ಕೊಟ್ಟಿದ್ಯಾ ಮತ್ತೆ ಅಂತ. ಎಷ್ಟೋ ಜನ ಮಲಗಿರೋರು ಬೆಳಗ್ಗೆ ಎದ್ದೇ ಇರಲ್ಲ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಎದ್ದಿದೀವಿ ಅಂದ್ರೆ ಹೊಸ ಜೀವನ, ಹೊಸ ದಿನ, ಎಲ್ಲ ಹೊಸದಾಗಿ ನೋಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋಣ. ಅಂತ ಒಂದು ಅದ್ಭುತವಾದ ಆಪರ್ಚುನಿಟಿ ನಮಗೆ ಕೊಟ್ಟಿದೆ ಹೊಸ ದಿನ ನೋಡಕ್ಕೆ. ಹಾಗಾಗಿ ಯೂನಿವರ್ಸಿಗೆ ನಾವೇನ್ ದೇವ್ರು ಅಂತ ಕರಿತೀವಿ, ಮಾಸ್ಟರ್ಸ್ ಅಂತ ಕರಿತೀವಿ, ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ನಮ್ಮ ಮನಸ್ಸಿಗೆ, ನಮ್ಮ ಅಂಗಾಂಗಗಳಿಗೆ, ನಮ್ಮ ಪ್ರತಿಯೊಂದು ಇಂದ್ರಿಯಗಳಿಗೆ ಎಲ್ಲವಕ್ಕೂ ಥ್ಯಾಂಕ್ಸ್ ಹೇಳೋಣ. ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋಣ. ಯಾವಾಗ ನಾವು ನಮ್ಮನ್ನ ನಾವು ಪ್ರೀತಿಸ್ಕೊಂತೀವೋ ಬೇರೆಯವ್ರಿಗೆ ನಾವು ಆ ಪ್ರೀತಿ ಕೊಡಕ್ಕೆ ಸಾಧ್ಯ. ಹಾಗಾಗಿ ನಮ್ಮನ್ನ ಪ್ರೀತಿಸ್ಕೊಂಡು ಎಲ್ಲರೂ ನಾವ್ ಅನ್ಕೋಬೇಕು, ನಾನ್ ಎಲ್ಲಾರ್ನು ನಿಷ್ಕಲ್ಮಶ ಭಾವನೆಯಿಂದ ಪ್ರೀತಿಸ್ತಾ ಇದ್ದೀನಿ. ಅದೇ ತರ ನನ್ನ ಸುತ್ತು ಇರುವವರು ಸಹ ನನ್ನನ್ನ ಪ್ರೀತಿಸ್ತಾ ಇದ್ದಾರೆ, ನನಗೆ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಈ ಒಂದು ಭಾವನೆ ನಮ್ಮಲ್ಲಿರ್ಬೇಕು. ಯಾವಾಗ ನಾವು ಕೆಟ್ಟ ದೃಷ್ಟಿಯಿಂದ ನೋಡ್ತೀವಿ, ನನಗೇನೋ ಅನ್ಯಾಯ ಆಗ್ತಾ ಇದೆ, ನನಗೇನೋ ಅವನಿಂದ ಮೋಸ ಆಗ್ತಾ ಇದೆ ಅನ್ಕೊಂಡ್ರೆ ನಮಗ ಅದೇನೇ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಎದುರು ಬಂದ್ರು ಅಂದ್ರೆ ನಾವು ಅವರಿಂದ ಕಲಿಯೋದು ಸಾಕಷ್ಟಿದೆ. ಒಳ್ಳೆತನ ಮಾತ್ರ ನೋಡಿ ಆ ವ್ಯಕ್ತಿಯಿಂದ ನನಗೆ ಒಳ್ಳೇದೇ ಆಗತ್ತೆ ಅಂತ ಅನ್ಕೋಬೇಕು.
ನಾವ್ ಅವ್ರನ್ನ ನೋಡೋ ನೋಟನ ಬದಲಾಯಿಸ್ಕೊಳ್ಳೋಣ. ನಾವು ಪ್ರೀತಿ ಕೊಟ್ಟಾಗ ಆ ಪ್ರೀತಿ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಅವ್ರನ್ನ ನೋಡಿ ಸ್ಮೈಲ್ ಮಾಡಿದಾಗ ಅವ್ರು ನೋಡಿ ನಕ್ಕೇ ನಗ್ತಾರೆ, ನಮ್ಮನ್ನ ನೋಡಿ ಸ್ಮೈಲ್ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಎಲ್ಲರನ್ನ ಆ ಒಂದು ಸ್ನೇಹ ಭಾವದಿಂದ ನೋಡೋಣ. ಆಗಿದ್ದೆಲ್ಲ ಆಗೋಯ್ತು. ನಮ್ಮ ವೈರಿ ಸಿಕ್ರು, ನಮ್ಮ ಶತ್ರು ಸಿಕ್ಕಿದ್ರು, ಶತ್ರುಗಳು ಫಸ್ಟ್ ಆಫ್ ಆಲ್ ಇರ್ಲೇಬಾರ್ದು. ಆದ್ರೂ ಶತ್ರು ಅನ್ನೋನ್ ಇದ್ರೆ, ಅವ್ರು ಸಿಕ್ಕಿದ್ರೆ ಒಂದು ಸ್ಮೈಲ್ ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವಾಗ ನಾವು ದಿನಾ ಇಷ್ಟ ಅನ್ಕೊಂತಾ ಇರ್ತೀವೋ ನಮ್ ಮನಸ್ಸು ಎಷ್ಟು ಹಗುರ ಆಗುತ್ತೆ ಅಂದ್ರೆ ಇನ್ನೇನು ಇರಲ್ಲ ಆ ಮನಸ್ಸಲ್ಲಿ. ಇಷ್ಟೇ ಸಾಕು, ಎಲ್ರೂ ಇನ್ನ ಆಲೋಚನೆ ಬರ್ತಾ ಇದೆ ಅನ್ನೋದು ಬಿಟ್ಟು ಬಿಟ್ಟು ಎಲ್ಲರನ್ನೂ ಒಂದು ಆ ಒನ್ನೆಸ್ ಫೀಲಿಂಗ್ ಅಲ್ಲಿ ನಾವಿರ್ಬೇಕು. ನಾವೆಲ್ಲರೂ ಒಂದೇ, ಎಲ್ಲರೂ ದೈವಿ ಸ್ವರೂಪಿಗಳೇ. ಏನೇ ಯಾರಿಂದನೋ ಯಾವಾಗ್ಲೋ ತೊಂದ್ರೆ ಆಗಿರ್ಬಹುದು, ಜಸ್ಟ್ ಫರ್ಗೆಟ್ ಇಟ್, ಫರ್ಗಿವ್ ಅಂಡ್ ಫರ್ಗೆಟ್. ಅವ್ರನ್ನ ಕ್ಷಮಿಸಿಬಿಡಿ, ಮರ್ತು ಬಿಡಿ. ಆಗ ಏನು ನಿಮ್ಮ ಹೃದಯದಲ್ಲಿ ಯಾವುದೇ ರೀತಿ ಭಾರ ಇರಲ್ಲ. ನಿಮ್ಮಿಂದ ಯಾವತ್ತಾದ್ರೂ ತಪ್ಪು ನಡೆದಿದ್ರೆ, ಆ ಯಾರಿಗೆ ನೀವು ನಿಮ್ಮಿಂದ ತಪ್ಪು ನಡೆದಿದೆ ಅವರೆಲ್ಲರಿಗೂ ನೀವು ಕ್ಷಮಾಪಣೆ ಕೇಳ್ಕೊಂಬಿಡಿ, ಕ್ಷಮಿಸ್ಬಿಡಿ. ಈ ಕ್ಷಮಾಪಣೆ ಕೇಳೋದ್ರಿಂದ, ಕ್ಷಮಿಸಿ ಬಿಡೋದ್ರಿಂದ ಎಷ್ಟು ಹಗುರ ಆಗುತ್ತೆ ನಮ್ಮ ಮನಸ್ಸು ಅಂದ್ರೆ ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇ ಗೊತ್ತಾಗೋದು. ಅದಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಹಗುರ ಆಗುತ್ತಾ ಬರ್ತಾ ಇರುತ್ತೆ. ಖಂಡಿತ ನಮ್ಮ ನೋಟದಲ್ಲಿ ಬದಲಾವಣೆ ಆಗೇ ಆಗತ್ತೆ. ಸುಂದರವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡೋಣ. ನಮ್ಮ ಸಹಜವಾದ ಶ್ವಾಸದೊಂದಿಗಿರೋಣ. ಮನಸ್ಸು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಗೆ ತಲುಪ್ತಾ ಇರುತ್ತೆ. ಯಾರು ಕಣ್ಣುಗಳನ್ನ ಬಿಡಬೇಡಿ. ದೇಹಕ್ಕೂ ಮನಸ್ಸಕ್ಕೂ ವಿಶ್ರಾಂತಿ ಬೇಕು. ಆ ವಿಶ್ರಾಂತ ಸ್ಥಿತಿ ಸಿಗೋದು ನಮಗೆ ಧ್ಯಾನದಿಂದ ಮಾತ್ರ. ಆತ್ಮಕ್ಕೆ ಆನಂದ, ಮನಸ್ಸಿಗೆ ವಿಶ್ರಾಂತಿ. ನೆನ್ನೆಗೆ, ನಾಳೆ ನಾಳೆಗೇನೆ ಮರ್ತು ಬಿಡೋಣ. ಮರ್ತು ಬಿಡಿ. ನಾಳೆ ಚಿಂತೆ ಬೇಡವೇ ಬೇಡ. ಇವತ್ತು ನಾನ್ ಚೆನ್ನಾಗಿದ್ದೀನಾ, ಈ ಕ್ಷಣ ನಾನ್ ಚೆನ್ನಾಗಿದ್ದೀನಾ, ಈ ಕ್ಷಣದಲ್ಲಿ ನನ್ ಪ್ಲಾನಿಂಗ್ ಚೆನ್ನಾಗಿದೆಯಾ, ಖಂಡಿತ ಮುಂದೆ ಚೆನ್ನಾಗಿ ಆಗೇ ಆಗತ್ತೆ. ಈಚ್ ಅಂಡ್ ಎವ್ರಿ ಮೊಮೆಂಟ್ ಈಸ್ ಗಿಫ್ಟ್. ಪ್ರತಿಯೊಂದು ಕ್ಷಣನೂ ನಮಗೆ ಗಿಫ್ಟೇ ಅದು. ಆ ಗಿಫ್ಟ್ ಅನ್ನ ನಾವು ಅನುಭವಿಸೋಣ, ಸಂತೋಷದಿಂದ ಸ್ವೀಕಾರ ಮಾಡೋಣ. ಯಾವುದೇ ಕಾರಣಕ್ಕೂ ಯಾರು ಕಣ್ಣುಗಳನ್ನ ಬಿಡಬೇಡಿ. ಧ್ಯಾನದಲ್ಲಿ ಏನೇ ಅನುಭವ ಬಂದ್ರು ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಅಷ್ಟೇ. ಲಾಜಿಕಲ್ ಮೈಂಡ್ ಬೇಡ, ಇದ್ಯಾಕೆ ಅದ್ಯಾಕೆ ಬಂತು, ನಿಮಗೆ ನೀವು ಡಿಸ್ಕಷನ್ ಬೇಡ, ಬೇರೆಯವ್ರ ಜೊತೆ ಡಿಸ್ಕಷನ್ ಬೇಡ. ಧ್ಯಾನದಲ್ಲೇ ಬೇಕು ಅಂದ್ರೆ ಕೇಳ್ಕೊಳ್ಳಿ, ಮಾಸ್ಟರ್ಸ್ ಬಂದು ನಿಮಗೆಲ್ಲ ತಿಳಿಸ್ತಾರೆ. ಇಲ್ಲ ಆರಾಮಾಗಿ ಎಂಜಾಯ್ ಮಾಡಿ, ಆ ಒಂದು ಮೊಮೆಂಟ್ ನ ಎಂಜಾಯ್ ಮಾಡಿ.
ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ.
Last 1 minute, masters. Be with your breath. Last 30 seconds, masters. ಎಸ್ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಎಲ್ಲರೂ ಪತ್ರಿಜೆ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ ಕೈಗಳನ್ನು ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಹಾಗೂ ಇಷ್ಟು ಅದ್ಭುತವಾದ ಧ್ಯಾನವನ್ನ ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಂತಹ ಪತ್ರಿಜಿ ಗುರುಗಳಿಗೆ ಜೋರಾದ ಚಪ್ಪಾಳೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಸೊ ಯಾರಾದ್ರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ಇವತ್ತೆಲ್ಲ ಹೊಸದಾಗಿರ್ಬೇಕು ಅಂತಂದ್ಬಿಟ್ಟು ಇವತ್ ನಾನು ಲೈವಿಗೆ ಇಡೋದು ಮರ್ತೋಯ್ತು, ರೆಕಾರ್ಡ್ ಮಾಡೋದು ಮರ್ತೋಯ್ತು. ದಿನ ಎಲ್ಲ ಇದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಇವತ್ತು ಲೈವ್ ಇಡೋದು ಮರ್ತೋಯ್ತು. ರೆಕಾರ್ಡಿಂಗು ಸ್ವಲ್ಪ ಸ್ಟಾರ್ಟ್ ಆದ್ಮೇಲೆ ರೆಕಾರ್ಡಿಂಗ್ ಇಟ್ಟೆ. ಸೊ ಇದು ಒಂದು ವೆರೈಟಿ. ಸೊ ಓಕೆ, ಗಾಯತ್ರಿ ಮಾತಾಡಿ. ಮೇಡಮ್ ನನ್ಗೆ ಏನ್ ಹೇಳಕ್ ಆಗ್ತಲ್ಲ, ಫುಲ್ ನಗು ಅಷ್ಟೇ. ಓಕೆ ಫ್ರಂಟ್ ಅಲ್ಲಿ ಯಾವ್ದಾದ್ರು ಪ್ರಕೃತಿ ಇಡ್ಬೇಕಿತ್ತು, ಆಮೇಲೆ ಪಕ್ಷಿಗಳು ಇಡ್ಬೇಕಿತ್ತು. ತುಂಬಾ ಚೆನ್ನಾಗಿ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಮೇಡಮ್. ನನಗೆ 2 days ಎನರ್ಜಿ ತುಂಬಾ ಆಗ್ತಾ ಇದೆ. ಕಾಯೆಲ್ಲ ಬಿಸಿ, ಹಾರ್ಟ್ ಬಿಟ್ ನಂಗೆ ಕರೆಕ್ಟಾ ನಾನು ಮಾಡ್ತಾ ಇರೋದು ನಂಗೆ ಗೊತ್ತಾಗ್ತಾ ಇಲ್ಲ, ಹಂಗ ಅನಿಸ್ತಾ ಇದೆ. ಆಮೇಲೆ ಮೇಡಮ್ ಫುಲ್ ಯೋಗ ನಿದ್ರಾಗ ಹೋಗ್ಬಿಡ್ತಾ ಇದ್ದೆ. ಆಮೇಲೆ ಒಳ್ಳೆ ಮ್ಯೂಸಿಕ್ ಕೊಟ್ರಿ. ಆಮೇಲೆ ನಂಗೆ ಪತ್ರಿಜಿ ಸರ್ ತಲೆ ಬಗ್ಬಿಟ್ಟಿದೀನಿ ಇವತ್ತು. ಫ್ಲೂಟ್ ಬಂದ್ ನನ್ನ ಹತ್ರ ಬಂದಿದ್ದಾರೆ. ಆಮೇಲೆ ಬಂದು ವೈಟ್ ಪಕ್ಷಿ ನನ್ನ ಹತ್ರ ಬಂತು. 2 ಸೆಕೆಂಡ್ ಮೇಡಮ್ ಅದ್ ನನ್ನ ಹತ್ರನೇ ಇತ್ತು. ಆಮೇಲೆ ಬಂದು ಅದ್ರ ನಿಮ್ ಹತ್ರ ಹಾಕೊಂಡು ಬಂತು, ನಿಮ್ ಭುಜದ ಹತ್ರ ಇತ್ತು. ನನ್ ಬೇರೆಯವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ, ನಾನ್ ನಿಜ ಹೇಳ್ತಾ ಇದೀನಿ. ನನ್ ತುಂಬಾ ಖುಷಿ ಆಗಿದೀನಿ ಇವತ್ತು. ನಂಗೆ ನಗು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ತು ಮೇಡಮ್? ನನ್ನ ಹತ್ರ ಬಂದ್ ಗೊತ್ತಾಗ್ಲಿಲ್ಲ, ಏನಾಯ್ತು? ನಿಮ್ ಹತ್ರ ಬಂದು ಅಲ್ಲಿ ಕೂತಿತ್ತು ನಿಮ್ ಭುಜದ ಹತ್ರ, ವೈಟ್ ಪಕ್ಷಿ, ಪಕ್ಷಿ. ಆಮೇಲೆ ನೀವು ನನಗೆ ಅಷ್ಟೇ ಎನರ್ಜಿ ಇದೆ ಆಗ್ತಾ ಇಲ್ಲ. ಆಮೇಲೆ ನೀವು ಇದು ಇಟ್ಕೊಂಡಿದ್ದೀರಾ ಅನ್ಸುತ್ತೆ, ಕಂಪ್ಯೂಟರ್ ಏನ, ಆ ಎಡ್ಜ್ ಸ್ಪೇಸ್ ಮಾಡ್ತೀರಲ್ಲ ನೀವು ಮೇಡಮ್, ನನ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. 3rd eye ಇಂದ ಅಲ್ಲಿ ಬಂದು ಕೂತಿದೆ ನಿಮ್ ಹತ್ರ. ಆಮೇಲೆ ನಿಮ್ ಹತ್ರ ಬಂದು ನಾನು ಕೋಲ್ ಡ್ಯಾನ್ಸ್ ಆಡ್ತಾ ಇದೀನಿ, ಸ್ಯಾರಿ ಉಟ್ಕೊಂಡು. ಅದೇ ಫುಲ್ ಒಂದ್ ಸ್ವಲ್ಪ ಇದ್ರ ತರ ಡ್ಯಾನ್ಸ್ ಆಡ್ತಿದ್ವಲ್ಲ ಮೇಡಮ್, ನಾವು ಸ್ಕೂಲಲ್ಲ ಆಡ್ತೀವಿ. ಇದ್ರ ಗಂಟ ಎತ್ಕೊಂಡು ಜನಪದ ಗೀತೆಯಲ್ಲಿ ಡ್ಯಾನ್ಸ್ ಆಡ್ತೀವಿ. ನೀವು ಕೊನೆ ಮ್ಯೂಸಿಕ್ ಹಾಕಿದ್ರಿ, ನನಗೆ ಎದ್ದು ಕುಡಿಬೇಕು ಅಂತ. ಫುಲ್ ಅಲ್ಲಿ ನಿಮ್ ಹತ್ರ ಬಂದು ನಾನು ಕೋಲ್ ಡ್ಯಾನ್ಸ್ ಆಡ್ತಾ ಇದೀನಿ. ಸೂಪರ್ ಸೂಪರ್. ಪಕ್ಷಿ ಮಾತ್ರ ವೈಟ್. ನನ್ ಮುಖನ ಇದು ಪತ್ರಿಜಿ ಸರ್ ಕೊಳ್ಳಲು ನನ್ನ ಹತ್ರ ಮುಖ ಹಿಡಿತಾ ಇದಾರೆ ಹತ್ರನೇ. ಅದು ನನ್ ನೋಡಕ್ ಆಗ್ತಾ ಇಲ್ಲ ಫುಲ್. ಆಮೇಲೆ ಅದೋಯ್ತು, ಪಕ್ಷಿ ಬಂತು. ಅದಂತೂ ಫುಲ್ ಚೆನ್ನಾಗಿತ್ತು. ನಿಮ್ಮ ಹತ್ರ ಬಂದಾಗಂತ ನಾನು ನೋಡ್ತಾ ಇದೀನಿ, ತಲೆ ಫುಲ್ ಬಗ್ಗಿದ್ರು ನೋಡ್ತಾ ಇದೀನಿ, ಬಿಡ್ತಾ ಇಲ್ಲ. ಫುಲ್ ಡ್ಯಾನ್ಸ್ ಮೇಡಮ್. ನನಗೆ ನೀವ್ ಏನ್ ಹೇಳಿದ್ರು ಹೊಸ ತರಾನೇ. ಈಗ ನನ್ ಶರೀರ ಎಲ್ಲ
ಫುಲ್ ಈ ಇವತ್ತು ಏನ್ ಹೇಳಿದ್ರು ಅದೇ ಆಗ್ತಾ ಇದೆ ನನಗೆ. ಕಾಲಿಂದ ಹಿಡಿದು ಹೊಸತನ, ಕೈ, ನನ್ನ ಬಾಡಿ ಶರೀರನೇ ಹೊಸ್ತು. ಆಮೇಲೆ ನಾನು ನಿನ್ನೆಯಿಂದ 15 ನಿಮಿಷ ನಾನು ಇದಕ್ ಹೋಗ್ತಾ ಇದ್ದೀನಿ ನೇಚರ್ಗೆ. ತುಂಬಾ ಯಾಕೋ ಬಿಸಿ ಅನ್ನಿಸ್ತಾ ಇದೆ ನನಗ್ ಬಾಡಿ. ಯಾಕಂದ್ರೆ ನಾನು ಇಲ್ಲೇ ಮುಳುಗ್ಬಿಟ್ಟಿದ್ದೀನಲ್ಲ. ನೀವ್ ಹೇಳಿದ್ರಿ ನಿನ್ನೆ ನಾನು ಹಂಗಾದ್ರೂ ಹೋದೆ, ಕುಕ್ರಳ್ಳಿ ಕೆರೆಗೆ ಹೋಗ್ತೀವಿ, ಅಲ್ಲಿ ಯಾರು ಇರ್ಲಿಲ್ಲ ಮೇಡಮ್. ನನಗೆ ಡ್ಯಾನ್ಸ್ ಆಡ್ಬೇಕು ಏನೋ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಯಾರು ಇರ್ಲಿಲ್ಲ. ನಾವು ಹೋದ್ವಿ 3:30ಗೆ ಮೇಡಮ್. ನಿಮ್ ಕ್ಲಾಸ್ ಇದೆ ಅಂತಾನೆ ಗೊತ್ತಿಲ್ಲ, ಲಾಸ್ಟ್ ಬಂದ್ ಜಾಯ್ನ್ ಆದೆ. 2 ನಿಮಿಷ ತಾಳ ಹಾಕೊಂಡ್ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀನಿ. ಏನೋ ಇದು ಮರ ಎಲ್ಲ ಫುಲ್ ಗಾಳಿ, ತುಂಬಾ ಚೆನ್ನಾಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್. ನೇಚರ್ ಚೆನ್ನಾಗಿರುತ್ತೆ, ಅದಕ್ಕೆ ಹೇಳಿದ್ದೆ. ಆಮೇಲೆ ಇಲ್ಲಿ ಕೂತಿದೀನಿ ನಾನು, ಅಲ್ಲೋಗಿ ಡ್ಯಾನ್ಸ್ ಆಡ್ತಾ ಇದೀನಿ. ಇಲ್ಲಿ ಕೂತಿದೀನಿ, ಅದೇ ಡ್ಯಾನ್ಸ್ ಆಡ್ತಾ ಇದೀನಿ ಅಲ್ಲೂನು. ತುಂಬಾ ತುಂಬಾ ಖುಷಿಯಾಗಿದೆ ಮೇಡಮ್. ನಾವು ಮ್ಯೂಸಿಕ್ ಹಾಕಿದ್ರೆ ಬರೀ ನಗ್ತಾನೆ ಇದೀನಿ ಇವತ್ತೆಲ್ಲ. ಅಷ್ಟೇ, ಏನ್ ಬಂದ್ರೆ ಆ ಫೀಲಿಂಗ್ ಆಕ್ಸೆಪ್ಟ್ ಮಾಡಿ ಅಷ್ಟೇ. ನಗುವಾಗ ನಗಿ, ಅಳು ಬಂದ್ರೆ ಅಳಿ, ಎಲ್ಲಾನು ಮಾಡ್ಬೇಕಾದ್ರೆ ಆ ಮೊಮೆಂಟ್ ಅಲ್ಲಿ ಅದನ್ನ ಬಿಟ್ಟು ಬಿಡ್ಬೇಕು. ಮತ್ತೆ ಹೊಸತನ, ಹೊಸ ಜೀವನ ಅಷ್ಟೇ. ಮೇಡಮ್ ಇನ್ನೊಂದು ಕ್ವಶನ್. ಈಗ ನಾನು ಕೇಳಿದ್ದು ಅಂದ್ರೆ, ಈಗ ಯಾರು ಏನೋ ಹೇಳಿದ್ರೆ ಹೊಸತನ ನೀವ್ ಹೇಳಿ ಎಲ್ಲ ಮಾಸ್ಟರ್ ಹತ್ರನು ತಿಳ್ಕೊಬೇಕು ಅಂತ ಹೇಳಿದಿರ, ನಾನು ಕೇಳ್ಕೊಂತೀನಿ. ಬಟ್ ಥರ್ಡ್ ಇದು ಈಗ ವಿಜುವಲ್ಸ್ ಬರುತ್ತಲ್ಲ, ಅದೆಲ್ಲ ನಾವು ಕೇರೆ ಮಾಡ್ಬಾರ್ದು, ಅದೆಲ್ಲ ನಾವು ಇದೇ ಮಾಡ್ಬಾರ್ದು ಅಂತಾರಲ್ಲ, ಅದ್ ಹೆಂಗ್ ಮೇಡಮ್? ಅದು ತಪ್ಪ ಬಂದ್ರೆ ಏನ್ ಮಾಡೋದು ನಾವು? ಹಂಗಲ್ಲ ಮೇಡಮ್, ಕೇರ್ ಮಾಡ್ಬಾರ್ದು ಅಂದ್ರೆ ಹಂಗಲ್ಲ. ಈಗ ನಿಮಗೆ ವಿಷನ್ ಏನೋ ಬಂತು, ವಿಷನ್ ಬಂದಾಗ ಅದನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮಗೆ ಅದೇನು ಅಂತ ಕ್ಲಾರಿಟಿ ಸಿಗ್ಲಿಲ್ಲ ಅಂದಾಗ ನಿಮ್ ಲಾಜಿಕಲ್ ಮೈಂಡ್ ಯೂಸ್ ಮಾಡಿ, ಏನು ಯಾಕೆ ನಿಮ್ ಗೆಸ್ಸಿಂಗ್ಗಳು ಬೇಡ. ಅಂದ್ರೆ ಧ್ಯಾನ ಆದ್ಮೇಲೆ ಕುತ್ಕೊಂಡು ಅದು ಕಾಣ್ತಲ್ಲ, ಅದ್ ಏನು ಅಂತ ಇಲ್ಲಿ ಗೆಸ್ಸಿಂಗ್ಗಳು ಬೇಡ, ಗೆಸ್ ವರ್ಕ್ಗಳು ಬೇಡ, ಯಾಕಂಗಾಯ್ತು ಅಂತ ನಮ್ ಕತೆಗಳು ಬೇಡ. ಅದಕ್ಕೆ ಧ್ಯಾನದಲ್ಲಿ ಕೂತಿದ್ದಾಗ ಎಲ್ಲದನ್ನು ಎಂಜಾಯ್ ಮಾಡಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮಗೆ ಏನಾದ್ರು ಡೀಪ್ ಆಗಿ ಆ ಧ್ಯಾನದಲ್ಲಿ ಬಂದಿದ್ ಏನೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದಾಗ ಅಲ್ಲೇ ಕ್ವೆಶನ್ ಹಾಕೊಳ್ಳಿ. ಈಗ ಸಪೋಸ್ ನಿಮ್ಗೆ ಎಷ್ಟೊಂದ್ ಜನ ಕಾಣಿಸ್ತಾರೆ, ನಿಮ್ಗೆ ಎಷ್ಟೋ ದೇವ್ರುಗಳೆಲ್ಲ ಕಾಣಿಸ್ತಾ ಇರ್ತಾರೆ, ಜಸ್ಟ್ ನೀವು ನೋಡಿ ಎಂಜಾಯ್ ಮಾಡ್ತೀರಾ, ಕೈ ಮುಗಿತಿರ್ತೀರಾ, ಎಲ್ಲ ಓಕೆ. ಕೇಳ್ಬೇಕು, ಒಂದೊಂದ್ಸಲಿ ಅವ್ರು ಏನಾದ್ರು ಮೆಸೇಜ್ ಕೊಡಕ್ಕೆ ಬಂದಿರ್ತಾರೆ. ನೀವು ಫಸ್ಟ್ ಟೈಮ್ ಕಾಣುವಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿದ್ದೀರಾ, ಓಕೆ. ನೆಕ್ಸ್ಟ್ ಪದೇ ಪದೇ ಒಂದೊಂದ್ಸಲಿ ಏನಾಗುತ್ತೆ, ಸೇಮ್ ಕಾಣ್ತಾ ಇರುತ್ತೆ, ಒಂದೊಂದ್ಸಲಿ ಪದೇ ಪದೇ ಅದೇ ಬರ್ತಾ ಇರುತ್ತೆ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಮೊಮೆಂಟ್ ಅಲ್ಲಿ ಅವ್ರು ಏನೋ ಹೇಳಕ್ ಬಂದಿದ್ದಾರೆ, ಏನೋ ಮೆಸೇಜ್ ಕೊಡಕ್ ಬಂದಿದ್ದಾರೆ, ಆ ಫೀಲಿಂಗ್ ನಿಮಗೆ ಅರ್ಥ ಆಗುತ್ತದು. ಆ ಟೈಮಲ್ಲಿ ನಿಮಗೆ ಅರ್ಥ ಆಗದಿಲ್ದಿರುವಾಗ ಅಲ್ಲೇ ಕ್ವೆಶನ್ ಹಾಕೊಳ್ಳಿ, ಏನು ಬಂದಿರೋದು, ಏನ್ ಮೆಸೇಜ್ ಕೊಡಕ್ ಬಂದಿದ್ದೀರಾ, ನನಗೆ ಕರೆಕ್ಟ್ ಆಗಿ ಹೇಳಿ, ಅರ್ಥ ಆಗ್ತಿಲ್ಲ. ಆತರ ಧ್ಯಾನದಲ್ಲಿ ಕೇಳ್ಕೊಳ್ಳಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಅವ್ರು ಯಾಕೆ ಬಂದ್ರು, ಏನಕ್ಕೆ ಕಳ್ಸಿದ್ರು. ವಿಷನ್ಸ್ ಎಷ್ಟೋ ಬರ್ತಿರುತ್ತೆ ಮೇಡಮ್, ಎಲ್ಲದನ್ನೂ ಎಂಜಾಯ್ ಮಾಡಿ, ವಿಷನ್ಸ್ ಎಲ್ಲ ಎಂಜಾಯ್ ಮಾಡಿ. ಏನಾದ್ರು ಒಂದು ಪರ್ಟಿಕ್ಯುಲರ್ ಮೆಸೇಜ್ ಕೊಡಕ್ ಬರುವಾಗ, ಮೇಲೆ ಬರ್ತಾ ಇರುವಾಗ ಆ ಟೈಮಲ್ಲಿ ನೀವು ಕ್ವಶನ್ ಹಾಕೊಳ್ಳಿ ಅಷ್ಟೇ, ಯಾಕೆ ಬಂತು, ಏನ್ ಬಂತು ಅಂತ. ನಿಮ್ಗೆ ಏನು ಡೌಟೇ ಇಲ್ಲ, ಆರಾಮಾಗಿದೆ, ನಾನು ಎಂಜಾಯ್ ಮಾಡ್ತೀನಿ, ಓಕೆ ಬಿಡಿ, ಅಷ್ಟೇ ಎಂಜಾಯ್ ಮಾಡಿ. ನನ್ಗೇನು ಡೌಟ್ ಇಲ್ಲ ಮೇಡಮ್, ನಾನು ಏನು ಕೇಳೋದಿಲ್ಲ, ಅದ್ ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ. ಹೌದು, ಮೆಸೇಜ್ ಕೊಡಕ್ ಬಂದಾಗ್ಲೇ ಬೇರೆ ತರ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್. ಅದೇನೇ ಈಗ ವಿಷನ್ಸ್ ಬರುತ್ತೆ, ಅಯ್ಯೋ ನಂಗೆ ಧ್ಯಾನದಲ್ಲಿ ಏನು ಬರ್ಲಿಲ್ಲ, ನೀವು ಅದ್ರ ಹಿಂದೆ ಹೋಗ್ಲೇಬೇಡಿ ಅಂತಾರೆ ಅಂತಾರಲ್ಲ, ನಾವ್ ಅದ್ರ ಹಿಂದೆ ಹೋಗಲ್ಲ. ಈಗ ಬಂದ್ರೆ ನಾವ್ ಏನು ಮಾಡಕ್ಕಲ್ಲ. ಏನು ಬೇಡ, ಎಕ್ಸ್ಪೀರಿಯನ್ಸ್ ಮಾಡಿ. ನೀವೇನ್ ಕೇಳಿ ಬಂದಿಲ್ಲ, ಅದು ನೀವು ಕೂತಿದ್ದೀರಾ, ನ್ಯಾಚುರಲ್ ಆಗಿ ಬಂದಿದೆ, ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್, ಎಂಜಾಯ್ ಇಟ್ ಅಷ್ಟೇ. ಬೇರೆಯವರು ಈಗ ನಿಮ್ ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಅಯ್ಯೋ ನಂಗೆ ಗಾಯತ್ರಿ ಮೇಡಮ್ ತರ ಎಕ್ಸ್ಪೀರಿಯನ್ಸೇ ಆಗ್ಲಿಲ್ಲ ಅಂತ ಕೊರಗ್ತಾರೆ, ಅದು ಬೇಡ, ಅದು ತಪ್ಪು, ಅದು ಬೇಡ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಅದನ್ನ ಎಂಜಾಯ್ ಮಾಡಿ ಅಷ್ಟೇ. ಅವ್ರಿಗೆ ಬರೋ ತರ ನನ್ಗ್ ಬರಲ್ಲ, ನನಗ್ ಬರೋ ತರ ಅವ್ರಿಗೆ ಬರಲ್ಲ. ಸೊ ಎಲ್ಲರದು ನಾನು ಅದೇ ಹೇಳಿದ್ದೆ ಆಗ್ಲೇ ಕ್ಲಾಸಲ್ಲಿ, ಬರೋದನ್ನ ಸುಮ್ನೆ ಎಂಜಾಯ್ ಮಾಡೋದಷ್ಟೇ. ಎಸ್, ಎಂಜಾಯ್ ಮಾಡಿ, ಮೆಸೇಜ್ ಕೊಡಕ್ ಬಂದಿದ್ರೆ ಅದನ್ನ ರಿಸೀವ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು. ನೀವು ಇದು ಮ್ಯೂಸಿಕ್ ಕೊಟ್ಟಿದಂತೂ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ತುಂಬಾ ಇಷ್ಟ ಅದು ಲಾಸ್ಟ್. ಹೌದೌದು, ಚೆನ್ನಾಗಿದೆ ಆ ಮ್ಯೂಸಿಕ್. ಎಸ್, ಎಲ್ಲರೂ ಅಷ್ಟೇ ಆತರ. ಅದಕ್ಕೆ ಎನರ್ಜಿ ಜಾಸ್ತಿ ಆದಾಗ ನಾನು ಹೇಳೋದು ಅದಕ್ಕೆ, ನೇಚರ್ಗೆ ಹೋಗಿ ಗಿಡಗಳನ್ನ ಮುಟ್ಟಿ, ಮರಗಳನ್ನ ಮುಟ್ಟಿ. ಯಾವಾಗ ಎನರ್ಜಿ ಜಾಸ್ತಿ ಅನ್ಸುತ್ತೆ, ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಭೂತ ಏನ್ ಮುಟ್ಟಿ, ಈ ತರ ಕೆಳಗೆ ಭೂಮಿ ಮೇಲೆ ಕೈ ಇಡಿ. ನಿಮ್ಮನೆ ಹತ್ರ ಗಿಡ ಮರ ಇದ್ರೆ ಗಿಡ ಮರಗಳನ್ನ ಮುಟ್ಟಿ, ಮನೇಲಿ ಮಕ್ಳು ಇರ್ತಾರೆ ಆ ಮಕ್ಳನ್ನ ಮುಟ್ಟಿ, ಇಲ್ಲ ಪೇಷಂಟ್ಸ್ ಇರ್ತಾರೆ, ಏಜ್ ಆದವ್ರು ಇರ್ತಾರೆ, ಅವ್ರನ್ನ ಮುಟ್ಟಿ. ಆಗ ನಿಮ್ ಎನರ್ಜಿ ಅವ್ರಿಗೆ ಅವಾಗ ಎಕ್ಸಸ್ ಆಗಿದ್ದಾಗ, ನಿಮಗೆ ಆಗ್ತಾ ಇಲ್ಲ ತಡಿಯಕ್ಕೆ ಅಂದಾಗ ಆ ತರ ಪಾಸ್ ಮಾಡ್ಬೋದು. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಗಿರಿಜಾ ಮೇಡಮ್ ಹೇಳಿ. ಮೇಡಮ್, ಅವಾಗ್ಲೇ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಆಗ್ಲಿಲ್ಲ, ನಾನು ಎದ್ದೋದೆ, ಬಾತ್ರೂಮ್ಗೆ ಅರ್ಜೆಂಟ್ ಆಗ್ತಿತ್ತು. ನೀವಂತ ಅಷ್ಟೆಲ್ಲ ಮಾಡ್ಕೊಟ್ಟು ನಾನು ನಮ್ಗೆ ತಕ್ಷಣ ಆಮೇಲೆ ಕ್ಲಾಸ್ ಮಾಡ್ದೆ, ಹ್ಯಾಂಡ್ ರೈಸ್ ಮಾಡ್ದೆ, ಆದ್ರೆ ಇಲ್ಲ ಸರ್. ಅದಕ್ಕೆ
ಇರ್ಲಿ. ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಮತ್ತೆ ಇರ್ಲಿ. ಹ್ಮ್ ಇನ್ನ ಇನ್ನ 2 ಇದೆಯಲ್ಲ, 2 ಮಾಡ್ಲಾ 3 ಮಾಡ್ಬೇಕಾ? ಇರೋದ್ 4, ಇನ್ನ 3 ಇದೆ. ಸರಿ, ಹ್ಮ್ ಅದೇನ್ ಬೇಡ ಅಲ್ವಾ? ನಾನು ಯಾವ್ದು ಮಾವಂತರಲ್ಲಿ ಧ್ಯಾನದ ಬಗ್ಗೆ ಅಲ್ಲಿ ಎಲ್ಲಾರ್ನು ಕೂರ್ಸ್ಕೊಂಡು ಹೇಳ್ದೆ. ಆಗಿದೆ ಅಂದ್ರೆ ಆಗ್ಲಿ ಬಿಡಿ. ಇದೆ ಅಲ್ಲ, ಅದು ಫೋಟೋ ಎಲ್ಲ ಇದೆ ಅಲ್ಲ, ಆಗ್ಲಿ. ಇಲ್ಲೇ ಕಳ್ಸಿದೀರಲ್ಲ ಅದು. ಮಾಡಿ, ಟೈಮ್ ಇದ್ರೆ ನೋಡ್ಕೊಂಡು ಮಾಡಿ. ಇನ್ನೆರಡು ಅದೇ ಅದು ಇಟ್ಕೊಳ್ಳಿ, ಇನ್ನೆರಡು ಮಾಡಿ ಅಷ್ಟೆ. ಓಕೆ. ರಂಗ ಕಾಟ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಯಾರು? ಹೆಸರು? ರಂಗ ಕೋತ್ ಅಂತ ಮೇಡಮ್. ಕೋಟ್. ಓಕೆ, ವಿಡಿಯೋ ಆನ್ ಮಾಡಿ ಸರ್. ಮೇಡಮ್ ಕರೆಂಟ್ ಇಲ್ಲ ಮೇಡಮ್ ಇಲ್ಲಿ. ಓಕೆ ಓಕೆ, ಹೇಳಿ, ಪರವಾಗಿಲ್ಲ, ಹೇಳಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ನಾನೀಗ ಇದೇ ತಿಂಗಳ ಫಸ್ಟ್ ವೀಕ್ನಿಂದ ಮಾಡತ್ತೀನಿ ರೀ ಮೇಡಮ್ ಮೆಡಿಟೇಷನ್. ಥಾಟ್ಸ್ ಅಂತೂ ಸಿಕ್ಕಾಪಟ್ಟೆ ಬರತ್ತವ ಮೇಡಮ್. ಯಾವ ಊರು ಸರ್ ನಿಮ್ದು? ಬೆಳಗಾಂ ಡಿಸ್ಟ್ರಿಕ್ಟ್ ಮೇಡಮ್, ಹುಕ್ಕೇರಿ ತಾಲೂಕು ಅಂತ. ಥಾಟ್ಸ್ ಒಂದು ಸಿಕ್ಕಾಪಟ್ಟೆ ಬರತ್ತವ ಮೇಡಮ್. ಮುಂಚೆ ಬ್ಯಾಡ್ ಥಾಟ್ಸ್ ಆಯ್ತು, ಆಮೇಲೆ ಒಳ್ಳೆ ಥಾಟ್ಸ್ ಆಯ್ತು, ಎರಡೂ ಬರ್ತಿದ್ದೆ ಮೇಡಮ್. ಬಟ್ ಈಗ 2 ವೀಕ್ಸ್ ಆಯ್ತು, 1 ವೀಕ್ ಆಯ್ತು ಮೇಡಮ್. ಬ್ಯಾಡ್ ಥಾಟ್ಸ್ ಅಂತ ಏನೂ ಇಲ್ಲ, ಬಟ್ ಒಳ್ಳೆ ಥಾಟ್ಸ್ ಬರ್ತಾವ, ಅವು ಸಿಕ್ಕಾಪಟ್ಟೆ ಬರತ್ತವ ಮೇಡಮ್. ಥಾಟ್ಸ್ ಅಂದ್ರೆ ಯಾವ ರೀತಿ ಮೇಡಮ್ ಅಂದ್ರೆ, ನಾನು ಈ ರೀತಿ ನಿಮ್ ತರ ಕ್ಲಾಸ್ ತಗೋಬೇಕು, ಆಮೇಲೆ ಮೆಡಿಟೇಷನ್ ಬದಲೆಲ್ಲ ಸ್ಕೂಲ್ಗಳಿಗೆ ಹೋಗಿ ಹೇಳ್ಬೇಕು, ಆ ತರ ಥಾಟ್ಸ್ ಬರ್ತಾವ, ಅವು ಸಿಕ್ಕಾಪಟ್ಟೆ ಬರತ್ತವ ಮೇಡಮ್. ಉಸಿರ ಕಡೆ ಗಮನ ಕೊಡಕ್ ಆಗತ್ತಿಲ್ಲ ಮೇಡಮ್. ಕೊಡ್ತೀನಿ, ಬಟ್ 1 ನಿಮಿಷ 2 ನಿಮಿಷ ಅಷ್ಟರಲ್ಲೇ ಮತ್ತೆ ಬೇರೆ ಥಾಟ್ಸ್ ಶಿಫ್ಟ್ ಆಗತ್ತದ ಮೇಡಮ್. ಅದಕ್ಕೆ ಯಾವ ರೀತಿ ಮಾಡ್ಬೇಕು ಏನು ಗೊತ್ತಾಗತ್ತಲ್ಲ, ಹೇಳ್ಬೇಕಂತ. ಏನಿಲ್ಲ, ನಿಮ್ಗೆ ಒಳಗಿಂದ ಆತರ ಮಾಡ್ಬೇಕು ಅಂತ ಅನ್ಸ್ದಾಗ ಮಾಡ್ಬಿಡಿ. ಸೇವೆ ಮಾಡ್ಬೇಕು, ಫಸ್ಟ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಎಲ್ಲಿ ಯಾರಿಗೆ ಹೇಳ್ಕೊಡಕ್ಕೆ ಅವಕಾಶ ಸಿಗುತ್ತೋ ಅವ್ರಿಗೆಲ್ಲ ಹೇಳ್ಕೊಡ್ತಾ ಬನ್ನಿ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪ್ರೀವಿಯಸ್ ಜನ್ಮಸಲ್ಲೆಲ್ಲ ಮಾಡಿ ಮುಗ್ದಿದ್ರೆ ಈ ಜನ್ಮದಲ್ಲಿ ನಿಮ್ಗೆ ಹೇಳ್ಕೊಡ್ಬೇಕು ಆ ತುಡಿತಾ ಇದ್ದೇ ಇರುತ್ತೆ. ಸೊ ಜೊತೆಗೆ ಮಾಡ್ತಾ ಇರಿ, ಜೊತೆಗೆ ನೀವು ಹೇಳ್ಕೊಡಕ್ ಟ್ರೈ ಮಾಡಿ. ನಿಮ್ ಊರುಗಳಲ್ಲಿ ಎಲ್ಲಾರು ಯಾರಿಗೆ ಹೆಂಗ್ ಹೇಳ್ಕೊಡ್ಬೋದಾ ನೋಡಿ, ಸ್ಕೂಲ್ಗಳಿಗೆ ಹೋಗಿ ಮಕ್ಳಿಗೆ ಹೇಳ್ಕೊಡ್ಬೋದಾ ನೋಡಿ, ಎಲ್ಲಿ ಯಾರು ಸಿಕ್ಕಿದ್ರೆ ಅವ್ರಿಗೆಲ್ಲ ಹೇಳ್ಕೊಡಕ್ ಟ್ರೈ ಮಾಡ್ಬೋದು. ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಫೈನಾನ್ಸ್ ವರ್ಕ್ ಮಾಡ್ತೀನಿ ಮೇಡಮ್. ಫೈನಾನ್ಸಿಯಲ್ ವರ್ಕ್ ಮಾಡ್ತೀನಿ ಮೇಡಮ್. ಫೈನಾನ್ಸಲ್. ಅದೇ, ನಿಮ್ಗೆ ಎಲ್ಲಿ ಜನಗಳು ಸಿಗ್ತಾ ಇರ್ತಾರ, ನಿಮ್ಮ ಆಫೀಸಿಗೆ ಜನ ಬಂದು ಹೋಗೋರು ಇರ್ತಾರೆ, ಅವ್ರಿಗೆ ಹೇಳ್ಬೋದು ಅದ್ರ ಬಗ್ಗೆ. ಫಸ್ಟ್ ಪಾಂಪ್ಲೆಟ್ಸ್ ಮಾಡಿಸಿ ಕೊಡ್ತಾ ಇರಿ ಅವರಿಗೆಲ್ಲ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೇಳ್ಕೊಡಕ್ಕೆ ಶುರು ಮಾಡಿ. ಹೇಳ್ತಾ ಬರುತ್ತೆ ಅದನ್ನು. ಜೊತೆಗೆ ಧ್ಯಾನನೂ ಸ್ವಲ್ಪ ಬೇಕು, ಧ್ಯಾನನೂ ಮಾಡಿ. ಯಾವಾಗ ಇದು ಹೇಳ್ಕೊಡಕ್ ಶುರು ಮಾಡ್ತೀರೋ ಆ ಥಾಟ್ಸ್ ನಿಲ್ಲತ್ತೆ, ಅವಾಗ ಅದ್ರ ಮೇಲೆ ಇದ್ದಾಗ, ಆ ಕೆಲಸದಲ್ಲಿ ಇದ್ದಾಗ. ಒಳಗಿಂದ ಅದು ಇಂಟ್ಯೂಷನ್ಸ್ ಮಾಡ್ಬೇಕು ಅನ್ನೋದು ನಿಮಗೆ ಬರ್ತಾ ಇದೆ, ಮಾಡಿ. ಸರಿ ಮೇಡಮ್, ನಮ್ಮ ಬ್ರದರ್ ಕೂಡ ಇದನ್ನ 2021 ಸ್ಟಾರ್ಟ್ ಮಾಡಿದಾರೆ ಮೇಡಮ್. ಅವ್ರ ಮುಂಚೆಯಿಂದ ನನಗೆ ಹೇಳ್ಕೊತಿದ್ರು, ಬಟ್ ನಾ ಅದನ್ನ ಅಷ್ಟು ಮೈಂಡ್ ಹಾಕೊಂಡಿರ್ಲಿಲ್ಲ ಮೇಡಮ್. ಈಗ ಇದೇ ತಿಂಗಳದಾಗ ಸ್ವಲ್ಪ ಮಾಡ್ಬೇಕಂತ ಏನೋ ಮನಸ್ಸಿಗೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಬಟ್ ಥಾಟ್ಸ್ ಈ ರೀತಿ ಬರತ್ತಾವ. ಮಾಡಿ ಸರ್, ಒಳ್ಳೇದೇ. ಅದೆಲ್ಲ ಒಳಗಿಂದ ಇಂಟ್ಯೂಷನ್ಸ್ ಅಂತಾರ ಅವನ್ನ. ಆ ಒಳಗಿಂದ ಮಾಡು ಅಂತ ಇರುತ್ತೆ, ಮಾಡಿ ಅಷ್ಟೇ. ನಿಮ್ಮ ಲೈಫ್ ಪರ್ಪಸ್ ಅದೇ ಆಗಿರುತ್ತೆ, ಮಾಡಿ. ಯಾಕಂದ್ರೆ ನಿಮ್ಗೆ ಅದ್ ಮಾಡುವಾಗ ಗೊತ್ತಾಗುತ್ತೆ, ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ. ಆತರ ಮಾಡುವಾಗ ನಿಮಗೆ ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ, ಆ ಕೆಲಸ ಮಾಡೋದ್ರಿಂದ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದಾಗ ನಿಮ್ ಪರ್ಪಸ್ ಅದೇನೇನೆ. ಅದ್ ತಿಳ್ಕೊಂಡು ಎಲ್ಲಾ ಕಡೆ ಪ್ರಚಾರ ಮಾಡಿ, ಹೇಳ್ಕೊಡಿ, ಮಾಡಿ. ಅದೇ ಮೇಡಮ್, ಈಗ ನಿಮ್ದು ಕ್ಲಾಸ್ ಮಾಡಿದ ತಕ್ಷಣ ನೀವೇನ್ ಕ್ಲಾಸಲ್ಲಿ ಏನ್ ಹೇಳಿರ್ತೀರ ಅದನ್ನ ಮನ್ಯಾಗ ಹೇಳೋದ್ರಿ, ಅಂದ್ರೆ ಮನಿ ಮಂದಿಗೆಲ್ಲ ಹೇಳೋದ, ಮನಿ ಬಾಜುಕ್ ಹೇಳೋ ಟೈಮ್ದಾಗ ಏನೋ ಒಂದ್ ರೀತಿ ಖುಷಿ, ಏನೋ ಒಂದ್ ರೀತಿ ಉತ್ಸಾಹ ಇರುತ್ತೆ ಮೇಡಮ್. ಹೌದು, ಮಾಡಿ ಸರ್, ಹೇಳ್ಬೋದು, ಏನಿಲ್ಲ. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಎಲ್ಲಾರ್ಗು ಹೇಳ್ಕೊಂಡ್ ಬನ್ನಿ. ಪ್ರತಿಯೊಂದ್ರಿಂದನೂ ಕಲಿಯೋದಿರುತ್ತೆ, ಎಲ್ಲಾರ್ಗು ಹೇಳ್ಕೊಡ್ತಾ ಬನ್ನಿ ಸರ್, ಒಳ್ಳೇದು. ಹಾ, ಓಕೆ ಸರ್. ಓಕೆ ಸರ್, ಲಾಕ್ ಆಗಿದೆ ಅನ್ಸುತ್ತೆ. ಓಕೆ ಮಾಸ್ಟರ್ಸ್, ಓಕೆ. ಸೊ ನೆಕ್ಸ್ಟ್ ಶ್ರೀಲಕ್ಷ್ಮಿ ಅವರೇ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ಆಕ್ಚುಲಿ ಇವಾಗ ಅವ್ರು ಹೇಳಿದ್ರಲ್ಲ, ಸೇಮ್ ಅದೇ ತರನೇ ನನ್ಗೂ ಅನ್ಸುತ್ತೆ. ಬಟ್ ನಾವ್ ಇನ್ನೂ ಕ್ಲೀನ್ ಆಗಿ ಅದು ಧ್ಯಾನನೇ ಕರೆಕ್ಟ್ ಆಗಿ ನಾವು ಮಾಡ್ತಾ ಇಲ್ವಲ್ಲ. ಸೊ ಅದು ಹೇಳೋದ್ ಕರೆಕ್ಟ್ ಆಗುತ್ತಾ, ಹೋಗಿ ನಾವು ಕ್ಲಾಸಸ್ ಕೊಡೋದ್ ಕರೆಕ್ಟ್ ಆಗುತ್ತಾ? ಹೇಳಿ. ಹಲೋ ಹೇಳಿ ಮ್ಯಾಮ್, ಇವಾಗ ಅವ್ರು ಹೇಳಿದ್ರಲ್ಲ, ಸೇಮ್ ಅದೇ ತರನೇ ನನ್ಗೂ ಅನ್ಸುತ್ತೆ. ಸೊ ಇವಾಗ ನಾವೇ ಇನ್ನು ಕ್ಲೀನ್ ಆಗಿ ಕಲ್ತಿಲ್ವಲ್ಲ. ಸೊ ಇವಾಗ ನಾವೇನಾದ್ರೂ ಇನ್ ಕೇಸ್ ನಾವು ಸ್ಕೂಲಲ್ಲಿ ಕೊಡ್ಬೇಕು ಅಂತ ಅನ್ಸಿದ್ರೆ, ಸೊ ಬೇಸಿಕ್ ನಾವು ಹೆಂಗೆ ಇಂಟ್ರೊಡಕ್ಷನ್ ಕೊಟ್ಕೊಬೇಕು, ಅದು ಏನು ಗೊತ್ತಿಲ್ಲ ನಾಲೆಡ್ಜ್. ಅದಕ್ಕೆ ನಿಮ್ಗೆ ಈಗ ಎಷ್ಟು ಗೊತ್ತು ಧ್ಯಾನ ಅಂದ್ರೆ ಏನು ಅಂತ ಗೊತ್ತಲ್ವಾ? ಹಾ ಮ್ಯಾಮ್, ಅಷ್ಟು ಕೊಟ್ರೆ ಸಾಕಾಗುತ್ತಾ? ಸಾಕು. ಅಂದ್ರೆ
ಅಂದ್ರೆ ನಾವೇ ನಿಮಗೆ ಎಷ್ಟು ಏನ್ ಗೊತ್ತಾ, ಯಾವ್ದು ಗೊತ್ತಿಲ್ಲದೆ ಇರೋದನ್ನ ಹೇಳಕ್ ಹೋಗ್ಬಾರ್ದು. ನಿಮಗೆ ಏನ್ ಗೊತ್ತು ಅಷ್ಟೇ ಹೇಳಿ. ಧ್ಯಾನ ಮಾಡೋದಂತೂ ಗೊತ್ತಲ್ಲ, ಅಷ್ಟನ್ನ ಹೇಳ್ಕೊಡಿ. ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ಗೊತ್ತಿರೋದನ್ನ ಹೇಳ್ಕೊಡಿ. ಅಷ್ಟು ಬುಕ್ಸ್ ಓದಿ, ಆ ಬುಕ್ಕಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆಯೋ ಅದನ್ನ ಹೇಳಿ. ತೀರಾ ಚಿಕ್ಕ ಮಕ್ಳಿಗೆ ಧ್ಯಾನ ಹೇಳ್ಕೊಡುವಾಗ ಉಸಿರಾಟದ ಕಡೆ ಗಮನ ಅನ್ನೋದು ಬೇಡ ಹೇಳೋದು. ಅದು ಆತರ ಬೇಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಒಂದ್ ನಿಮಿಷ, ನಮ್ಮ ಯಾವ್ದಾದ್ರು ಒಂದು ಬುಕ್ಸ್ ಇದ್ರೆ ನಮ್ಗೆ ಸಜೆಸ್ಟ್ ಮಾಡಕ್ ಆಗುತ್ತಾ ಮ್ಯಾಮ್? ನನ್ನ ಹತ್ರ ಯಾವ್ದು ಸ್ಪಿರಿಚುವಲ್ ಬುಕ್ ನಂಗೆ ಗ್ರೂಪ್ ಅಲ್ಲಿ ಹಾಕಿ ಮೇಡಮ್, ಮೆಸೇಜ್ ಹಾಕಿ ನಾನು ಕಳಿಸ್ತೀನಿ. ಹಾ ಸರಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಉಮೇಶ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಹಾಕಿದ್ರಲ್ಲ, ಅದ್ಭುತವಾದ ಮ್ಯೂಸಿಕ್, ಧ್ಯಾನ ಚೆನ್ನಾಗಾಯ್ತು ಮೇಡಮ್. ನಾಲ್ಕು ಧ್ಯಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ನನ್ನ ದೇಹದಲ್ಲಿ ಬಲಗಡೆ ರಾಮದೇವ್ರ ಮೊದ್ಲು ಹೋದ್ರು, ಆಮೇಲೆ ಆಂಜನೇಯ ಒಳಗಡೆ ಹೋದ್ರು, ಆಮೇಲೆ ಅವ್ರ ಹಿಂದೆ ಒಂಥರ ರಾಕ್ಷಸ ಮೇಡಮ್ ನಾರೆ ಯಾಗಿದ್ದಾನೆ ಗೊತ್ತಾ, ಅವ್ನು ನೋಡ್ದಂಗ್ ಭಯ ಆಗತ್ತೆ. ಅವ್ರಿಬ್ರು ಒಳಗಡೆ ಇದ್ದ ತಕ್ಷಣ ಈ ರಾಕ್ಷಸ ಒಳಗಡೆ ಹೋಗ್ಬಿಟ್ಟು ನನ್ನ ಬ್ರೈನ್ ಅಲ್ಲಿ ಏನಿದೆ ಎಲ್ಲ ಬಾಯಿನಲ್ಲಿ ಹಾಕೊಂಡು, ಕೈ ಬೆರಳು ಎಲ್ಲಾ ಕಡೆ ಹಾಕೊಂಡು ನನ್ನ ಬಾಯಿನ ಮುಖಾಂತರ ಹಲ್ಲುಗಳು ನನ್ ಬಿಡಕ್ ಆಗ್ತಾ ಇಲ್ಲ. ಈಗ ಅಂದ್ಬಿಟ್ಟು ಆಚೆ ಬಳಿ ನಾನು ಮೇಡಮ್ ನಾರೆ ಈ ತರ. ಅದೊಂದು ನನ್ಗೆ ಇವಾಗ ಅನುಭವ ಆಯ್ತು ನಿಮ್ ಇದ್ರೊಳಗೆ. ಆಮೇಲೆ ಗಣಪತಿ, ದೊಡ್ಡ ಗಣಪತಿ ಕೂತಿದ್ದಾರೆ, ರಾಮದೇವ್ರು ಅವ್ರ ಸೆಕೆಂಡ್ ಕೊಡ್ತಾ ಇದಾರೆ, ನಾನು ಹೋಗ್ಬಿಟ್ಟು ಅವ್ರ ಸೆಕೆಂಡ್ ಕೊಡ್ತಾ ಇದ್ದಾನೆ. ಗಣಪತಿ ಈಗ ಕಂಡು ಬಿಡ್ತಾ ಇದಾರೆ. ನನ್ಗೆ ತುಂಬಾ ಒಂಥರ ಆಶ್ಚರ್ಯ ಆಯ್ತು. ಆ ಎರಡು ಅನುಭವ ಆಯ್ತು ನಾನು, ಅದ್ ಹೇಳ್ಬೇಕು ಅನ್ಕೊಂಡೆ. ಅಲ್ಲ, ಒಳಗಡೆ ಎಲ್ಲ ಕ್ಲೀನ್ ಆಗಿರ್ತಾನೆ, ಎಲ್ಲ ಅದುರಾಗೋಯ್ತು ಮೇಡಮ್ ನಾರೆ. ಒಳ್ಳೆ ಮಲ್ಗೆ ಹೋಗ್ತಾರೆ. ನೆಗೆಟಿವಿಟಿ ನೋಡಿ, ನೆಗೆಟಿವ್ ಪರ್ಸನ್ ಬಂದೆ ನೆಗೆಟಿವಿಟಿ ತೆಗೆದು ಹಾಕಿದ್ರು, ಮುಳ್ಳಿಂದ ಮುಳ್ಳಿಂದ. ಥ್ಯಾಂಕ್ ಯು ಮೇಡಮ್ ನಾರೆ, ಥ್ಯಾಂಕ್ ಯು. ಎಸ್ ಸರ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಟಾಪಿಕ್ ಚೆನ್ನಾಗಿತ್ತು, ಜೊತೆಗೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಧ್ಯಾನ ಅನ್ನಿಸ್ತು. ಧ್ಯಾನದಲ್ಲಿ ಮೇನ್ ಅನುಭವ ಬಂದು ಮನಸ್ಸು ಹಗುರವಾಗಿದೆ, ಖುಷಿಯಾಗಿದೆ, ದೇಹನೂ ಹಗುರವಾಗ್ಬಿಟ್ಟಿದೆ. ನನ್ಗೆ ಬಲ್ಗಡೆ ಕಾಲು ಹಿಂಗೆ ಸ್ಟ್ರೈಟ್ ಆಗೇ ಇಟ್ಕೋಬೇಕು, ಬೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಮಂಡಿ ತುಂಬಾ ನೋವು ಬರೋದು. ಎಡಗಾಲೇನೋ ಹಿಂಗ್ ಮಡಿಸ್ತಾ ಇದ್ದೆ, ಬಲ್ಗಾಲ್ ಆಗ್ತಾ ಇರ್ಲಿಲ್ಲ. ಬಟ್ ಇವತ್ತು ಒಂದ್ ಸ್ಟೂಲ್ ಸಪೋರ್ಟ್ ತಗೊಂಡು ಚಕಮಟ್ಲ ತರ ಕೂತ್ಕೊಳಕ್ ಆಗ್ತಾ ಇದೆ. ಅಂದ್ರೆ ತಿರ್ಗಿಸ್ತಿದ್ದೀನಿ, ಮಂಡಿನ ತಿರ್ಕೊಂಡು ಚಕಮಟ್ಲ ಹಾಕೊಂಡು ಕೂತ್ಕೊಳಕ್ಕೆ ಆಗಿದೆ ಮೇಡಮ್. ಕಂಫರ್ಟಬಲ್ ಆಗಿ ಮಾಡ್ದೆ, ಕಾಲ್ ನೋವು ಇಲ್ಲ, ಬೆನ್ನೋವು ಇಲ್ಲ. ಅವಾಗ ಖುಷಿ ಅಂದ್ರೆ ಮೈಂಡ್ ಸ್ಟಿಲ್, ದೇಹನು ಸ್ಟಿಲ್, ಆತ್ಮ ಮಾತ್ರ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೆ. ಅವಾಗ ಟನಲ್ ಇಂದ ಒಳಗ್ ಹೋಗ್ತಾ 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 ಸ್ಟಾರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ತುಂಬಾ ಸ್ಟಾರ್ಸ್, ಎಷ್ಟೊಂದು ಸ್ಟಾರ್ಸ್, ಚಿಕ್ಕ 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 ಸ್ಟಾರ್ಸ್. ಅದಾದ್ಮೇಲೆ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಲ್ಲ, ಬಾಲಾ ತ್ರಿಪುರ ಸುಂದರಿ ಅಂತ, ಆ ಬಾಲಾ ತ್ರಿಪುರ ಸುಂದರಿ ದೇವಿನ ನೋಡಿದೆ. ಅವ್ರದ್ದು ಒಂದೊಂದು ಆಭರಣಗಳಲ್ಲಿ ಫಳಫಳ ಹೊಳಿತಾ ಇದೆ, ಅಷ್ಟು ಬೆಳಕು. ಅದನ್ನ ಅದ್ರೊಳಗೆ ಹೊಟ್ಟೋಗಿದೆ. ಎಷ್ಟೊತ್ ನೀವ್ ಹೇಳಿದ್ರು ನನ್ಗೆ ವಾಪಸ್ ಬರಕ್ಕೆ ಆಗ್ತಿಲ್ಲ. ಆಮೇಲೆ ನೀವು ಕೌಂಟ್ ಮಾಡುವಾಗ ನಾನು ಇಲ್ಲ, ನಾನ್ ಸಹಜ ಸ್ಥಿತಿಗೆ ಬರ್ಬೇಕು ಅಂತ ಬಂದೆ ಮೇಡಮ್. ಕಾಲ್ ಮಾತ್ರ ಆರಾಮಕ್ ಮಡ್ಸ್ಕೊಂಡು, ಅಂದ್ರೆ ಸ್ಟೂಲ್ ಸಪೋರ್ಟ್ ತಗೊಂಡು ಮಡ್ಸ್ಕೊಂಡ್ ಕುತ್ಕೊಳಕ್ಕಾಗಿದೆ, ಫ್ರೀ ಆಗಿದೆ. ಅದು ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಮೇಡಮ್. ಗ್ರೇಟ್ ಚೇಂಜಸ್, ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮತ್ತೆ ಎಲ್ಲ ನಾಳೆ ಸಿಗೋಣ. ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು, ಮತ್ತೆ ಝೂಮ್ ಅಲ್ಲಿ ನೋಡ್ತಿರೋರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ ಹೊಸ ವಿಷಯದೊಂದಿಗೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.